ಸರ್ವಶಕ್ತನಾದ ದೇವರಾಗಿದ್ದಾನೆ. ಆಮೆನ್. ಭೂಮಿ ಆಕಾಶಗಳ ನಿರ್ಮಾಣಿಕನು ನಮ್ಮ ದೇವರು. ಹಲ್ಲೆಲೂಯಾ. ಆತನ ಸಾನ್ನಿಧ್ಯದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ನಾವು ನಿಜವಾಗಲೂ ಭಾಗ್ಯವಂತರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರು ನಮ್ಮ ದೇವರು. ನಾನು ಆರಾಧಿಸ್ತಾ ಇರುವಂತ ದೇವರು ಜೀವ ಸಮರ್ಪಣಾದ ದೇವರು. ಆತನು ತನ್ನ ಸುಚಿತವನ್ನ ನೆರವೇರಿಸುವಂತ ದೇವರು. ಆಮೇಲೆ ಆತನು ತನ್ನ ವಾಕ್ಯವನ್ನು ನೆರವೇರಿಸುವಂತ ದೇವರು. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ಎಂತ ಶ್ರೇಷ್ಠವಾದ ದೇವರು ನೋಡಿ. ಆತನು ಎಲ್ಲೋ ನಮ್ಮನ್ನ ಕೈ ಬಿಟ್ಟು ಎಲ್ಲೋ ಕುಳಿತುಕೊಂಡಿರುವಂತ ದೇವರಲ್ಲ. ನಮ್ಮ ಕಷ್ಟದ ಪರಿಸ್ಥಿತಿಗಳನ್ನಾಗಲಿ, ದುಃಖಗಳನ್ನಾಗಲಿ, ವೇದನೆಗಳನ್ನಾಗಲಿ ಕಂಡು ಎಲ್ಲೋ ಮರೆಯಾಗಿರುವಂತ ದೇವರಲ್ಲ. ಮರೆಯಾಗಿ ಕುಳಿತುಕೊಳ್ಳುವಂತ ದೇವರು ಅಲ್ಲ. ಬದಲಾಗಿ ನಮ್ಮ ಹೃದಯದೊಳಗಡೆ ಇರುವಂತ ದೇವರು, ನಮ್ಮ ಹೃದಯದಲ್ಲಿ ವಾಸಿಸುವಂತ ದೇವರು, ನಮ್ಮ ಜೀವಿತಗಳ ಕಟ್ಟಿ ಎಬ್ಬಿಸುವಂತ ಅದ್ಭುತವಾದ ದೇವರು. ಹಲ್ಲೆಲೂಯಾ. ಆತನ ನಮ್ಮ ದೇವರು. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ, ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದ್ಕೊಂಡ್ಬರೋಣ. ಆದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು, ಒದ್ದುಕೊಂಡಿರುವರು, ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು ಹಲ್ಲೆಲೂಯಾ. ನನ್ನ ಯೇಸು ಹುಡುಕಿ ಬರುವಂತ ಕರುಣಾಮಯಿ, ನನ್ನ ಆರಾಧಿಸುವಂತಹ ಸೃಷ್ಟಿಕರ್ತ ನಿನ್ನನ್ನು ದೂರದಿಂದ ಕಂಡು ನಿನ್ನನ್ನ ಹುಡುಕಿ ನಿನ್ನ ಸಮೀಪಕ್ಕೆ ಬರುವಂತ ಅತ್ಯದ್ಭುತವಾದ ದೇವರಾದ. ಹಲ್ಲೆಲೂಯಾ. ಯಾರು ನನ್ನ ಜೀವಿತವನ್ನ ಕಂಡರಿದೇ ಇರುವಾಗ, ನನ್ನ ಜೀವಿತದ ಕಷ್ಟಗಳನ್ನು ನೋಡದೇ ಇರುವಾಗ, ನನ್ನ ಕಣ್ಣೀರನ್ನು ನೋಡದೇ ಇರುವಾಗ, ನನ್ನ ವ್ಯಾಧಿಗಳನ್ನು ನೋಡದೇ ಇರುವಾಗ, ನನ್ನ ಪರಿಸ್ಥಿತಿಗಳನ್ನು ನೋಡಿ ಸುಮ್ಮನಿರುವಾಗ, ನನ್ನ ಯೇಸು ಕ್ರಿಸ್ತನು ನನ್ನನ್ನ ಹುಡುಕಿ ನನ್ನ ಬಳಿ ಬಂದ ಯೇಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಸನ್ನಿವೇಶ ನೋಡುವಾಗ 38 ವರ್ಷಗಳಿಂದ ಬಿದ್ದುಕೊಂಡಿದ್ದಾನೆ. 38 ವರ್ಷಗಳಿಂದ ಬೆಥೆಸ್ದಾ ಕೊಳದ ಬಳಿಯಲ್ಲಿ ಏನ್ ಮಾಡ್ಕೊಂಡಿದ್ದಾನೆ? ಅವನ ಜೀವಿತವನ್ನ ಹಾಸಿಗೆಯ ಮೇಲೆ ಬರಿದು ಮಾಡಿಕೊಂಡವನಾಗಿ ಕುಳಿತುಕೊಂಡಿದ್ದಾನೆ. 38 ವರ್ಷಗಳಿಂದ ಅನಾರೋಗ್ಯದ ನಿಮಿತ್ತವಾಗಿ ಬೆಥೆಸ್ದಾ ಕೊಳದ ಬಳಿಯಲ್ಲಿ ಕುಳಿತಿರುವಂತ ಆ 38 ವರ್ಷಗಳ ರೋಗಿಯನ್ನ ಹುಡುಕಿ ಬಂದಂತ ಆ ಸೃಷ್ಟಿಕರ್ತ ಇವತ್ತು ನಿನ್ನನ್ನು ಕೂಡ ಹುಡುಕಿ ಬಂದು, ನಿನ್ನನ್ನು ಕೂಡ, ನಿನ್ನ ಪರಿಸ್ಥಿತಿಯನ್ನು ಕೂಡ, ನಿನ್ನ ಜೀವಿತವನ್ನು ಕೂಡ ಹುಡುಕಿ ಬರುವಂತ ಅತ್ಯದ್ಭುತವಾದ ಕರುಣಾಮಯಿ ಅಂತ. ಆಮೆನ್. ಹಲ್ಲೆಲೂಯಾ. 38 ವರ್ಷಗಳಿಂದ ಬೆಥೆಸ್ದಾ ಕೊಳದ ಬಳಿಯಲ್ಲಿ ಬಿದ್ದುಕೊಂಡಿದ್ದಾನೆ. ಅವನು ಬಿದ್ದುಕೊಂಡಿರುವಂತ ಆ ಸನ್ನಿವೇಶ, ಅವನು ಬಿದ್ದುಕೊಂಡಿರುವಂತ ಸ್ಥಿತಿ, ಅವನು ಬಿದ್ದುಕೊಂಡಿರುವಂತ ಸ್ಥಳದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಆಮೇಲೆ ಅವನು 38 ವರ್ಷಗಳ ಆ ಬದುಕಿಗೆ ನಾವು ಹೋಗೋಣ. ಹಲ್ಲೆಲೂಯಾ. ಅವನು ಎಲ್ಲಿ ಬಿದ್ದುಕೊಂಡಿದ್ದಾನೆ ಅಂತ ನೋಡುವಾಗ, ಕುರಿ ಅಗಸೆ ಬಾಗಿಲಿನ ಬಳಿಯಲ್ಲಿ ಒಂದು ಕೊಳವಿದೆ. ಆ ಬೆಥೆಸ್ದಾ ಕೊಳದ ಬಳಿಯಲ್ಲಿ 5 ಮಂಟಪಗಳಿದೆ. ಅಲ್ಲಿ ಕುರುಡರು, ಕುಂಟರು ಏನಾಗಿದ್ದಾರೆ? ಬಿದ್ದುಕೊಂಡಿದ್ದಾರೆ. ನನ್ನ ಯೇಸು, ಆ ನನ್ನ ರಕ್ಷಕ, ಆ ನನ್ನ ದೇವರು, ಆ ನನ್ನ ಜೀವ ಸ್ವರೂಪನು, ಆತನು ನಿನ್ನ ಜೀವಿತವನ್ನ ನೋಡಿ ನಿನ್ನನ್ನ ಹುಡುಕಿ ಬಂದ ಅತ್ಯಪ್ರಮೇಯವಾದ ದೇವರು. ಹಲ್ಲೆಲೂಯಾ. ನಿನ್ನನ್ನು ನೋಡಿ, ದೂರದಿಂದ ನಿನ್ನ ಸಂಕಟಗಳನ್ನು ನೋಡಿ, ದೂರದಿಂದ ನಿನ್ನ ಪರಿಸ್ಥಿತಿ ನೋಡಿ, ದೂರದಿಂದ ನಿನ್ನ ಕಣ್ಣೀರನ್ನು ನೋಡಿ, ದೂರದಿಂದ ನಿನ್ನ ಆಂತರ್ಯದ ಸಂಕಟವನ್ನು ನೋಡಿ ಬಂದು ನಿನ್ನನ್ನ ಸಂತೈಸುವಂತ ಪ್ರೀತಿ ಸ್ವರೂಪನಾದ ತಂದೆ. ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾದ ದೇವರು, ಪ್ರೀತಿ ಸ್ವರೂಪನಾದ ಸೃಷ್ಟಿಕರ್ತ ಆತನು ಇವತ್ತು ನಿನಗೆ ಒಂದು ಸಂದೇಶವನ್ನು ಕೊಡಲಿಕ್ಕಿದ್ದಾನೆ. ಕುರಿ ಅಗಸೆ ಬಾಗಿಲ ಬಳಿಯಲ್ಲಿ
ಈ 38 ವರ್ಷಗಳಿಂದ ಬಿದ್ದುಕೊಂಡಿದ್ದಂತ ರೋಗಿ ಇದ್ದಾನೆ. ಕುರಿ ಅಗಸೆ ಬಾಗಿಲು ಬಹಳ ಪ್ರಾಮುಖ್ಯ. ಪ್ರಿಯ ದೇವರ ಮಕ್ಕಳೇ, ಕರ್ತನು, ರಕ್ಷಕನು, ಜೀವ ಸ್ವರೂಪನಾದಂತ ಯೇಸು ಕ್ರಿಸ್ತನು, ಆತನು ಯಜ್ಞದ ಕುರಿಯಾಗಿ ಆ ಪರಲೋಕ ಸಂಸ್ಥಾನದಿಂದ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ದೇವರ ಮಗುವಿಗೂ, ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ದೇವರ ಮಗುವಿಗೂ ತನ್ನನ್ನೇ ಯಜ್ಞವಾಗಿ ಅರ್ಪಿಸಲಿಕ್ಕೆ ಬಂದ ದೇವರು. ಹಲ್ಲೆಲೂಯಾ. ಕುರಿ ಅಗಸೆ ಬಾಗಿಲಿನ ಬಳಿಯಲ್ಲಿ 38 ವರ್ಷಗಳಿಂದ ಆ 5 ಮಂಟಪಗಳಿರುವಂತಹ ಸ್ಥಳದಲ್ಲಿ ಬಿದ್ದುಕೊಂಡಿದ್ದಾನೆ. ಅವನ ಸಂಬಂಧಿಕರು ಬರಲಿಲ್ಲ, ಅವನ ನೆಂಟರಷ್ಟು ಬರಲಿಲ್ಲ, ಅವನ ಬಂಧು ಬಾಂಧವ್ಯರಲ್ಲಿ ಯಾರು ಬರಲಿಲ್ಲ, ಅವನ ಆಪ್ತ ಮಿತ್ರರು ಬರಲಿಲ್ಲ, ಅವನ ಜೊತೆಗಾರರು ಬರಲಿಲ್ಲ. ಅವನನ್ನ ಇಷ್ಟು ದಿನಗಳು ಸಂತೈಸ್ತಾ ಇದ್ದಂತ ವ್ಯಕ್ತಿಗಳು 38 ವರ್ಷಗಳಿಂದ ನೋಡಿಗೆ ಬರಲಿಲ್ಲ. 38 ವರ್ಷಗಳು ಅವನ ತಂದೆ ತಾಯಿಗಳ ಬಳಿ ಇಲ್ಲ. 38 ವರ್ಷಗಳು ಅವನ ಬಾಂಧವ್ಯವರ ಜೊತೆ ಇಲ್ಲ. 38 ವರ್ಷಗಳು ಅವನ ನೆಂಟರಷ್ಟು ಜೊತೆ ಇಲ್ಲ. 38 ವರ್ಷಗಳು ಯಾರೂ ಇಲ್ಲ. ಕುರಿ ಅಗಸೆ ಬಾಗಿಲ ಬಳಿಯಲ್ಲೇ ಬಿದ್ದುಕೊಂಡಿದ್ದಾನೆ. ಬಿದ್ದುಕೊಂಡಿರುವಂತ ಸಂದರ್ಭದಲ್ಲಿ ಈ ಯೇಸು ಕ್ರಿಸ್ತನು, ಆ ಕುರಿ ಅಗಸೆ ಬಾಗಿಲು ಬೇರೆ ಯಾವ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನೇ, ಆ ಯಜ್ಞದ ಕುರಿಯಾಗಿರುವಂತ ಯೇಸು ಆ 38 ವರ್ಷಗಳಿಂದ ಬಿದ್ದುಕೊಂಡಿದ್ದಂತ ಆ ವ್ಯಕ್ತಿ ನೋಡಿ, ಇವನು ಈ ರೀತಿಯಾಗಿ ಬಹುಕಾಲವಾಗಿದೆ ಎಂದು ತಿಳಿದು ಯೇಸು ಅವನ ಬಳಿಗೆ ಬಂದರು. ಅವನ ಹುಡುಗಿ ಬಂದರು. ಅವನು ಯೇಸುವಿನ ಬಳಿಗೆ ಹೋಗಲಿಲ್ಲ, ಅವನು ಯೇಸುವಿನ ಪಾದದ ಬಳಿಗೆ ಹೋಗಲಿಲ್ಲ, ಯೇಸು ತಾನೇ ಅವನ ಬಳಿಗೆ ಬಂದರು. ಇವತ್ತು ನಿನ್ನ ಜೀವಿತದಲ್ಲಿ, ಇವತ್ತು ನಿನ್ನ ಬದುಕಿನಲ್ಲಿ ನಿನ್ನ ಸಂಬಂಧಿಕರ, ನಿನ್ನ ನೆಂಟರಿಷ್ಟ, ನಿನ್ನ ಜೊತೆಗಾರ ಯಾರೇ ಇರಲಿ, ಯಾರು ನಿನಗಾಗಲಿಲ್ವಾ? 38 ವರ್ಷಗಳ ಮನೆಯ ಇದು ಇವನು ಈ ರೀತಿಯಾಗಿ ಬಿದ್ದುಕೊಂಡು ಬಹುಕಾಲವಾಗಿದೆ ಎಂದು ತಿಳಿದಂತ ಯೇಸು, ಸಂಕಟದಲ್ಲಿ ಬಿದ್ದು ಬಹುಕಾಲವಾಗಿದೆಯಾ? ವೇದನೆಯಲ್ಲಿ ಬಿದ್ದು ಬಹುಕಾಲವಾಗಿದೆಯಾ? ಸಾಲದ ಸಂಕಟದಲ್ಲಿ ಬಿದ್ದು ಬಹುಕಾಲವಾಗಿದೆಯಾ? ರೋಗದಲ್ಲಿ ಬಿದ್ದು ಬಹುಕಾಲವಾಗಿದೆಯಾ? ಮಾತ್ರವಲ್ಲದೆ ನಿನ್ನ ಪರಿಸ್ಥಿತಿಗಳು ಬಹುಕಾಲವಾಗಿ ನಷ್ಟವನ್ನು ಹೊಂದುತ್ತಾ ಇದೆಯಾ? ಅವನು 38 ವರ್ಷಗಳಿಂದ ಬಿದ್ದುಕೊಂಡಿರುವುದು ಬಹುಕಾಲವಾಗಿದೆ ಎಂದು ತಿಳಿದಂತ ಯೇಸು ಅವನ ಬಳಿ ಬರ್ತಾರೆ. ಇವತ್ತು ನೀನು ಬಿದ್ದುಕೊಂಡಿದೀಯ? ಎಷ್ಟು ವರ್ಷಗಳಿಂದ ನಿನ್ನ ಜೀವಿತ ಬಿದ್ದಂತ ಸ್ಥಳದಲ್ಲಿ ಬಿದ್ದು ಹೋಗಿದೆ. ಸಹೋದರಿ, ಸಹೋದರ, ಅನೇಕ ದಿವಸಗಳಾಗಿ ಹೋಗಿದೆಯಾ ನಿನ್ನ ಸಂತೋಷದ ದಿನಗಳನ್ನ ಕಂಡು. ಆ 38 ವರ್ಷಗಳಿಂದ ಬಿದ್ದುಕೊಂಡಿದ್ದ ವ್ಯಕ್ತಿಯ ಜೀವಿತದಾಗೆ ನಿನ್ನ ಜೀವಿತ ಇದೆಯಾ? ನಿನ್ನ ಯಾವ ಕಾರ್ಯ ಬಿದ್ದುಕೊಂಡಿದೆ? ಯಾವ ಸಂಗತಿ ಬಿದ್ದುಕೊಂಡಿದೆ? ಯಾವ ಕಾರ್ಯ ನೀನು ಸಕ್ಸಸ್ಫುಲ್ ಆಗ್ಲಿಕ್ಕಾಗ್ತಾ ಇಲ್ಲ? ಯಾವ ಸಂಗತಿಯಲ್ಲಿ ನೀನು ಒಬ್ಬ ಜಯವೀರನಾಗಿ ಸಾಧ್ಯವಾಗ್ತಾ ಇಲ್ಲ? ಯಾವ ಸಂಗತಿಯಲ್ಲಿ ಬಿದ್ದುಕೊಂಡಿದ್ದೀ? ಸಮಾಧಾನ ಇಲ್ಲದೆ ಅನೇಕ ದಿನಗಳಿಂದ ಬಿದ್ದುಕೊಂಡಿದೆಯಾ? ಸಂತೋಷ ಇಲ್ಲದೆ ಅನೇಕ ದಿನಗಳಿಂದ ಬಿದ್ದುಕೊಂಡಿದೆಯಾ? ವ್ಯಾಪಾರದಲ್ಲಿ ಬೆಳವಣಿಗೆ ಇಲ್ಲದೆ ಬಿದ್ದುಕೊಂಡಿದೆಯಾ? ಹಣಕಾಸಿನಲ್ಲಿ ಮೇಲೋಗಕ್ಕಾಗ್ತಾ ಇಲ್ಲ ಬಿದ್ದುಕೊಂಡಿದೆಯಾ? ಬಡತನದ ದಾರಿದ್ರ್ಯತನದ ತಿಪ್ಪೆಯಲ್ಲಿ ಬಿದ್ದುಕೊಂಡಿದೆಯಾ? ಯಾವುದರಲ್ಲಿ ಬಿದ್ದುಕೊಂಡಿದೆಯಾ? ಸಹೋದರ, ಸಹೋದರಿ, ನನ್ನ ಯೇಸು ಹುಡುಕಿ ಬರುವಂತ ದೇವರು 38 ವರ್ಷಗಳಿಂದ ಒಂದೇ ಸಮಸ್ಯೆಯಲ್ಲಿ ಬಿದ್ದುಕೊಂಡಿದ್ದಾನೆ. ಒಂದೇ ಮಂಚದ ಮೇಲೆ ಬಿದ್ದುಕೊಂಡಿದ್ದಾನೆ. ಒಂದೇ ಪರಿಸರ, ಒಂದೇ ವಾತಾವರಣ, ಒಂದೇ ವಿಧವಾದಂತ ಜೀವಿತ, ಒಂದೇ ಏನ್ ಚೇಂಜಸ್ ಇಲ್ಲ. 38 years, 38 ವರ್ಷಗಳು ಅವನ ಬದುಕು ಒಂದೇ ರೀತಿಯಾಗಿತ್ತು. ಒಂದೇ ಸಮಸ್ಯೆ, ಒಂದೇ ಜೀವಿತ. ಯಾವ ಸಂತೋಷ ಜೀವನದಲ್ಲಿ ಕಾಣಲಿಲ್ಲ. ಒಂದೇ ರೀತಿ ಬಿದ್ದುಕೊಂಡಿದೆ. 38 ವರ್ಷಗಳು, 38 years he was saved. There was no joy, there was no peace, there was no happiness, there was no health. ಅಲ್ಲಿ ಸಂತೋಷ ಇರಲಿಲ್ಲ, ಸಮಾಧಾನ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ, ಆರೋಗ್ಯ ಇರಲಿಲ್ಲ, ಬೆಳವಣಿಗೆ ಇರಲಿಲ್ಲ, ಅಭಿವೃದ್ಧಿ ಇರಲಿಲ್ಲ, ಸಮೃದ್ಧಿ ಇರಲಿಲ್ಲ. ಯಾವ ಉತ್ತಮ ಸಂಗತಿಗಳು ಕಾಣಲಿಲ್ಲ. ಯಾವ ವಿಧವಾದಂತ ಫ್ರೆಂಡ್ಶಿಪ್ ಕಾಣಲಿಲ್ಲ. ಬಂಧು ಮಿತ್ರರ ಪ್ರೀತಿಯನ್ನು ಕಾಣಲಿಲ್ಲ. ಇಂಥ ಸಂದರ್ಭದಲ್ಲಿದ್ದಂತ ಆ 38 ವರ್ಷದ ವ್ಯಕ್ತಿ ಯೇಸು ಕರೆದ.
ಯೇಸು ಗೊತ್ತಾಯ್ತು, ಇವರನ್ನು ನೋಡ್ಲಿಕ್ಕೆ ಯಾರು ಬರ್ತಾ ಇಲ್ಲ, ಇವರ ಪರವಾಗಿ ಯಾರು ಇಲ್ಲ, ಇವರ ಜೊತೆಗಾರರಾಗಿ ಯಾರು ಇಲ್ಲ, ಇವರಿಗೆ ನ್ಯಾಯ ಕೊಡಿಸುವಂತವರು ಯಾರು ಇಲ್ಲ, ಇವರನ್ನ ಪ್ರೀತಿ ಮಾಡುವಂತವರು ಯಾರು ಇಲ್ಲ, ಇವರನ್ನ ಸಂತೈಸುವಂತವರು ಯಾರು ಇಲ್ಲ, ಇವರನ್ನ ಎಬ್ಬಿಸುವಂತವರು ಯಾರು ಇಲ್ಲ, ಇವರಿಗಾಗಿ ಬಂದು ಈ ಕಾದಿದ್ದು ಆ ಕೊಳಗಳಿಗೆ ಇಳಿಸುವವರು ಒಬ್ಬರೂ ಇಲ್ಲ ಅಂತ ತಿಳಿದರು. ಯೇಸು ತಾನೇ ನೇರವಾಗಿ ಆ ವ್ಯಕ್ತಿ ಬಳಿ ಬರ್ತಾನೆ. ನಿನ್ನ ಪರಿಸ್ಥಿತಿ ಯಾವುದೇ ರೀತಿ ಇದೆಯಾ ಸಹೋದರಿ ಸಹೋದರ? ಆ ವ್ಯಕ್ತಿ ಹೇಳ್ತಾನೆ, ದೇವದೂತರು ಬಂದು ಆ ಕೊಳದಲ್ಲಿ ನೀರನ್ನು ಅಲ್ಲಾಡಿಸುವಾಗ ಯಾರು ನನಗೆ ಸಹಾಯ ಮಾಡಲಿಲ್ಲ, ಯಾರು ನನ್ನ ಬೇರೆತ್ತಲಿಕ್ಕಾಗಲಿಲ್ಲ, ಯಾರು ನನ್ನ ಕೊಳದೊಳಗೆ ಹಾಕಲಿಲ್ಲ. ಇವತ್ತು ನಿನ್ನ ಪರಿಸ್ಥಿತಿ ಆ ರೀತಿ ನಮ್ಮ ಮತದಲ್ಲಿ ಇದ್ದೀರಾ ನೀವು? ನನ್ನನ್ನು ಸಂತೈಸಿ ನನ್ನನ್ನು ಬೆಂತಟ್ಟಿ ಮುಂದೆ ಹೋಗುವ ಅನ್ನುವಂತ ನನ್ನ ಸ್ನೇಹಿತರು ಸಿಗಲಿಲ್ಲ, ನನ್ನನ್ನು ಬಂದು ಎಬ್ಬಿಸಿ ನೀನು ಉತ್ತಮ ಸ್ಥಾನಕ್ಕೆ ಹೋಗು ಎಂಬುದಾಗಿ ನನ್ನನ್ನು ಸಂತೈಸಿದಂತ ವ್ಯಕ್ತಿಗಳು ಸಿಗಲಿಲ್ಲ. ಸಹೋದರ, ನೀನು ಓಡಾಡ್ತಾ ಇದೆಯಾ, ಅಯ್ಯೋ ನಾನು ನನ್ನ ತಂದೆ ತಾಯಿಯನ್ನ ಎಕ್ಸ್ಪೆಕ್ಟ್ ಮಾಡಿದೆ, ನನ್ನ ತಂದೆ ತಾಯಿ ನನಗೆ ಆ ರೀತಿ ಆಗಲಿಲ್ಲ, ಅಯ್ಯೋ ನನ್ನ ಅಣ್ಣ ತಮ್ಮಂದಿರು ನೋಡಿದೆ, ಅಣ್ಣ ತಮ್ಮಂದಿರು ನನಗೆ ಆ ರೀತಿ ಆಗಿರಲಿಲ್ಲ, ಅಯ್ಯೋ ನಾನು ಯಾರು ನೋಡ್ಲಿ, ನನಗೆ ಯಾರು ಇಲ್ಲವೇ, ನನ್ನ ಬದುಕಲ್ಲಿ ಯಾರು ಇಲ್ಲ, ನನಗೆ ನನ್ನ ಸಂಬಂಧಿಕರು ನೋಡಿದೆ ಯಾರು ನನಗಾಗಲಿಲ್ಲ, ನನ್ನ ಅಣ್ಣ ತಮ್ಮಂದಿರು ನೋಡಿದೆ ಅವರು ನನಗಾಗಲಿಲ್ಲ, ನನ್ನ ಅಕ್ಕ ತಂಗಿರು ನೋಡಿದೆ ಅವರು ನನಗಾಗಲಿಲ್ಲ, ಅಯ್ಯೋ ನನ್ನ ಒಬ್ಬಟ್ಟಿದ್ದಕ್ಕ ಬಂದು ಬದುಕು ನನ್ನ ಹಾಗೆ ಬಿಟ್ಟಿದೆಯಲ್ಲ ಎಂಬುದಾಗಿ ನೀನು ಒಬ್ಬನೇ ನೀನು ಹೋರಾಡ್ತಾ ಇದ್ದೆ. ಇವತ್ತು ನನಗೆ ಯಾರು ಇಲ್ಲ, ನನ್ನ ಎಬ್ಬಿಸೋರು ಯಾರು ಇಲ್ಲ, ನನ್ನನ್ನು ಕಳೆದುಕೊಂಡವ್ರು ಯಾರು ಇಲ್ಲ, ನನ್ನ ಆವರಿಸಿದವರು ಯಾರು ಇಲ್ಲ, ನನ್ನನ್ನು ಬೇಸರಪಡಿಸಿದಂತವರೇ, ನನಗೆ ನೋವುಪಡಿಸಿದಂತವರೇ, ನನ್ನನ್ನು ಕೆಳಗಡೆ ಆಗಿ ತುಳಿದಂತವರೇ ಹೆಚ್ಚು ಜನರಿದ್ದಾರೆ ಎಂಬುದಾಗಿ ಚಿಂತಾಕ್ರಾಂತನಾಗಿದೆಯಾ ಸಹೋದರ ಸಹೋದರಿ? ಈ ವ್ಯಕ್ತಿ 38 ವರ್ಷಗಳ ಕಾಲ ಯಾವ ರೀತಿ ಜೀವಿಸಿರಬಹುದು? 38 ವರ್ಷಗಳ ಕಾಲ ಆ ಕುರಿ ಅಗಸೆ ಬಾಗಿಲ ಬಳಿಯಲ್ಲಿ ಆ ಮಂಟಪದಲ್ಲಿರುವಂತಹ ಸ್ಥಳದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದ, ವೇದನೆ ಬರ್ತಾ ಇದ್ದ. ಅಯ್ಯೋ ನನಗಾಗಿ ಯಾರು ಇಲ್ಲವೇ, ಅಯ್ಯೋ ನನ್ನನ್ನು ಸಂತೈಸುವವರಿಲ್ಲವೇ, ಅಯ್ಯೋ ನನ್ನ ಕೈ ಹಿಡಿದು ನಡೆಸುವಂತವರಿಲ್ಲವೇ, ಅಯ್ಯೋ ಕೊಳದೊಳಗೆ ಯಾರು ನನ್ನನ್ನು ನಡೆಸುವಂತವರಿಲ್ಲವೇ. ನನ್ನ ತಂದೆ ನನಗೆ ಆಪ್ತನಾಗಿರ್ತಾನೆಂದ್ರೆ ತಂದೆ ಆಗಲಿಲ್ಲ, ತಾಯಿ ಆಗಲಿಲ್ಲ, ಮಕ್ಕಳಾಗಲಿಲ್ಲ, ನನ್ನ ಬಂಧು ಬಾಂಧವರಾಗಲಿಲ್ಲ, ಅಣ್ಣ ತಮ್ಮಂದರಾಗಲಿಲ್ಲ, ಯಾರು ನನಗಾಗಲಿಲ್ಲ ಅಂತ ಗೋಳಾಡ್ತಾ ಇದೆಯ ಸಹೋದರ. ಎಷ್ಟೋ ದಿನಗಳು ನನಗೆ ಬೆನ್ನೆಲುಬಾಗಿ ಯಾರು ಇಲ್ಲವೇ, ನನಗೆ ಶಕ್ತಿ ತುಂಬುವಂತವರು ಯಾರಿಲ್ಲವೇ. ಅಯ್ಯೋ ನನ್ನ ಜೀವನದಲ್ಲಿ ನಾನು ಒಬ್ಬಟ್ಟಿಗಾಗಿ ಬೆಳೆದು ಬಿಟ್ಟೆ, ದೇವರೇ ನನಗಾಗಿಲ್ಲದೆ ಹೋಗಿದ್ರೆ ನನ್ನ ಪರಿಸ್ಥಿತಿ ಎಂಬುದಾಗಿ ಎಷ್ಟೋ ಸಾರಿ ನೀನು ಅಳ್ತಾ ಇದ್ದೀನಿ, ಎಷ್ಟೋ ಸಾರಿ ನೀನು ಹೋರಾಡ್ತಾ ಇದ್ದೀನಿ, ಎಷ್ಟೋ ಸಾರಿ ಸಹೋದರಿ ನೀನು ಮರುಕದ ಮೇಲೆ ನಿಂತು ಅಳ್ತಾ ಇದ್ದೀನಿ. ನನಗೆ ಯಾವ ವ್ಯಕ್ತಿಗಳು ಇಲ್ಲ ಅಂತ ಗೋಳಾಡ್ತಾ ಇದೆಯಾ? ಇವತ್ತು ನಿನಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ರಕ್ಷಕ ನಿನಗೆ ಹೇಳ್ತಾ ಇದ್ದಾನೆ, ನನ್ನ ತಂದೆಯಾದ ದೇವರು ನಿನಗೆ ಹೇಳ್ತಾ ಇದ್ದಾನೆ, ನನ್ನ ಸೃಷ್ಟಿಕರ್ತನೇ ಹೇಳ್ತಾ ಇದ್ದಾನೆ, ಭಯಪಡಬೇಡ ಸಹೋದರಿ, ಭಯಪಡಬೇಡ. ಅವನನ್ನ ಹುಡುಕಿ ಯೇಸು ಪರಲೋಕದ ಅಪೇಕ್ಷಕ ಹುಡುಕಿ ಬಂದ, ಪರಲೋಕದ ದೇವರು ಹುಡುಕಿ ಬಂದ. ಅವನ ಬಳಿ ಬಂದು ಅವನು ಇಷ್ಟು ವರ್ಷಗಳ ಬಹುಕಾಲವಾಗಿದೆ ಎಂದು ಅವನ ಮೇಲೆ ಕನಿಕರಪಟ್ಟು ಅವನನ್ನ ಹಾಸಿಗೆಯಿಂದ ಮೇಲೆ ಹಾಸಿಗೆಯಿಂದ ಉನ್ನತ ಸ್ಥಾನಕ್ಕೆ ಎಬ್ಬಿಸಿದ. ನಿನ್ನ ಪರಿಸ್ಥಿತಿ ಯಾವುದು ಸಹೋದರಿ? ನಿನ್ನ ಜೀವಿತ ಯಾವುದು ಸಹೋದರ? ನಿನ್ನ ಬದುಕು ಯಾವ ರೀತಿ ನಡೀತಾ ಇದೆ? ಕಣ್ಣೀರಿನ ಬದುಕಿನಲ್ಲಿ ನಡೀತಾ ಇದೆಯಾ? ವೇದನೆ ಹೊರಗಡೆ ನೀನು ಸಂತೋಷವಾಗಿ ನಡ್ಕೊಳ್ತಾ ಇರ್ಬೋದು, ಆದ್ರೆ ಹೃದಯ ವೇದನೆಯಿಂದ ಗೋಳಾಡ್ತಾ ಇದೆಯಾ? ಹೃದಯ ವೇದನೆಯಿಂದ ಅಳ್ತಾ ಇದೆಯಾ? ನಿನ್ನ ಆಳವಾದ ಜೀವಿತ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 38 ವರ್ಷ. ಒಂದೊಂದು ವರ್ಷ, ಒಂದೊಂದು ತಿಂಗಳು ಕಳಿಬೇಕಾದ್ರೆ ಯಾವ ರೀತಿಯವರ ವೇದನೆ ಬದುಕಾಗಿರ್ಬೋದು. ನಾವು ಒಂದು ದಿನವನ್ನ ನಾವು ಬಿದ್ದುಕೊಂಡಿರುವಾಗ ನಮ್ಮ ಸ್ಥಿತಿ ಹೇಗಿರುತ್ತೆ? 38 ವರ್ಷ ಲೆಕ್ಕ ಹಾಕೊಳ್ಳಿ. ಇಟ್ಸ್ ಅ ಲಾಂಗ್ ಲೈಫ್. ಬಹಳ ಉತ್ತನೆಯ ತಿಂಗಳುಗಳು, ವರ್ಷಗಳು.
ನೀನು ಕೂಡ ಇಷ್ಟು ವರ್ಷಗಳು ನನಗೆ ಆಯಿತು, ಇಷ್ಟು ವರ್ಷಗಳಿಂದ ನಾನು ವೇದನೆ ಪಡ್ತಾ ಇದ್ದೇನೆ, ಇಷ್ಟು ವರ್ಷಗಳು ನನಗೆ ಮನೆ ಕಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲವೇ, ಇಷ್ಟು ವರ್ಷಗಳು ನನ್ನ ಜೀವಿತ ಕಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲವೇ, ಇಷ್ಟು ವರ್ಷಗಳು ನಾನು ಜನರ ಮುಂದೆ ನಿಂತು ನಾನು ನೇರವಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲವೇ, ನಾನು ಇಷ್ಟು ವರ್ಷಗಳು ನಾನು ಸಂತೋಷವಾಗಿ ಜನರ ಮುಂದೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲವೇ, ಇಷ್ಟು ವರ್ಷಗಳು ನಾನು ಎದ್ದಿರ್ಲಿಕ್ಕೆ ಆಗ್ತಾ ಇಲ್ಲವೇ, ಇಷ್ಟು ವರ್ಷಗಳು ನನ್ನ ಬದುಕಿನಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ಐ ವೇಸ್ಟೆಡ್ ಮೈ ಇಯರ್ಸ್ ಅಂತ ಅಳ್ತಾ ಇದೆಯಾ ಸಹೋದರಿ ಸಹೋದರ. ನನ್ನ ವರ್ಷಗಳು ಕಳೆದು ಹೋಯಿತು, ನನ್ನ ಜೀವನ, ನನ್ನ ಯೌವನ ಪ್ರಾಯವನ್ನು ನಾನು ಕಳ್ಕೊಂಡೆ, ನನ್ನ ಯೌವನದ ದಿನಗಳನ್ನ ಕಳ್ಕೊಂಡೆ, ನನ್ನ ವರ್ಷಗಳು ವೇಸ್ಟ್ ಆಯ್ತು ಅಂತ ಅಳ್ತಾ ಇದೆಯಾ. ಅದಕ್ಕೆ ಯೋಬೇಲ್ ಬಂದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಬಂದಿದೆ. ಯೋಬೇಲ 2ನೇ ಅಧ್ಯಾಯ 25ನೇ ವಚನ. ಗುಂಪು ಬಿಡದೆ ಸಣ್ಣ ಬಿಡದೆ, ಗುಂಪು ಬಿಡದೆ ಸಣ್ಣ ಬಿಡದೆ, ದೊಡ್ಡ ಬಿಡದೆ ಚೂರಿ ಬಿಡದೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. 38 ವರ್ಷಗಳು ತಿನ್ನಲ್ಪಡುತ್ತೆ. ಇಲ್ಲಿ ಯೋಬೇಲ್ ಬಂದ 2ನೇ ಅಧ್ಯಾಯ 25ನೇ ವಚನದಲ್ಲಿ ಬಂದಿದೆ, ಗುಂಪು ಬಿಡದೆ ಚೂರು ಬಿಡದೆ ದೊಡ್ಡ ಬಿಡದೆ ಸಣ್ಣ ಬಿಡದೆ ತಿಂದು ಬಿಟ್ಟ ವರ್ಷಗಳು ನಾನು ನಿನಗೆ ಕಟ್ಟಿಕೊಡ್ತೀನಿ. ಅದರ ಅರ್ಥ ಇಷ್ಟು ವರ್ಷಗಳು ಅನಾರೋಗ್ಯ ನಿನ್ನ ಸಮಾಧಾನವನ್ನು ತಿಂತಾ ಇದ್ದ, ಬಡತನ ನಿನ್ನ ಸಮೃದ್ಧಿಯನ್ನು ತಿಂತಾ ಇದ್ದ, ಕೊರತೆ ನಿನ್ನ ಸಮೃದ್ಧಿಯನ್ನು ತಿಂತಾ ಇದ್ದ, ಮಾತ್ರವಲ್ಲದೆ ಕಷ್ಟಗಳು ನಿನ್ನ ಸಂತೋಷವನ್ನು ತಿಂತಾ ಇದ್ದ, ವೇದನೆಗಳು ನಿನ್ನ ಜೀವಿತವನ್ನು ತಿಂತಾ ಇದ್ದ, ಮಾತ್ರವಲ್ಲದೆ ಸಾಲಗಳು ಬಡ್ಡಿ ಕಟ್ಟುವಿಕೆ ನಿನ್ನ ಹಣವನ್ನು ತಿಂತಾ ಇದ್ದ. ಎಷ್ಟು ಜನರು ನಮ್ಮಲ್ಲಿ ಇಲ್ಲಿ ನೀವು ಅಳ್ತಾ ಇದ್ದೀರಿ, ಅಯ್ಯೋ ಎಷ್ಟೋ ಹಣ ಹಾಳಾಗ್ತಾ ಇದೆ, ನನ್ನ ಹಣ ಹಾಳಾಗ್ತಾ ಇದೆ, ನನ್ನ ಆರೋಗ್ಯ ಆಸ್ಪತ್ರೆಗಳಲ್ಲಿ ಕಲಿತಾ ಇದೆ, ನನ್ನ ಜೀವಿತ ಸಮೃದ್ಧಿ ಇಲ್ಲ. ತೆಗೆದು ಬಿಟ್ಟ ವರ್ಷಗಳನ್ನು ನಾನು ಕಟ್ಟಿಕೊಡುವೆ, ತೆಗೆದು ಬಿಟ್ಟ ವರ್ಷಗಳನ್ನ ಕಟ್ಟಿಕೊಡುವೇನು. ಇಷ್ಟು ವರ್ಷಗಳು ಸಮಾಧಾನವನ್ನ ನಿನ್ನ ಕಷ್ಟ ತಿಂದು ಬಿಡ್ತಾ ಇದ್ದ, ನಿನ್ನ ಸಂತೋಷವನ್ನ ನಿನ್ನ ಅನಾರೋಗ್ಯ ತಿಂದು ಬಿಡ್ತಾ ಇದ್ದ. ಯಾವ ತಿಂದು ಬಿಟ್ಟಿದೆ ಸಹೋದರ? ನಿನ್ನ ಹಣವನ್ನ ನಿನ್ನ ಯೌವನದ ಜೀವಿತ ತಿಂದು ಬಿಡ್ತಾ, ಯಾವುದು ನಿನ್ನನ್ನು ತಿಂದು ಬಿಡ್ತಾ ಇದೆ? ಕೋಪ ನಿನ್ನ ಆದರಣೆಯನ್ನು ತಿಂತಾ ಇದ್ದ, ಕೋಪ ನಿನ್ನ ಸಂತೋಷವನ್ನು ತಿಂತಾ ಇದೆಯಾ? ತಿಂದು ಬಿಟ್ಟಿದ್ದ. ಯಾವುದನ್ನ ತಿಂದು ಬಿಟ್ಟಿದೆ? ನಿನ್ನ ಹೃದಯದ ಸಮಾಧಾನವನ್ನು ತಿಂದು ಬಿಟ್ಟಿದೆಯಾ? ಅನಾರೋಗ್ಯ ನಿನ್ನ ಆರೋಗ್ಯವನ್ನು ತಿಂದು ಬಿಟ್ಟಿದೆಯಾ? ಭಯಪಡಬೇಡ ಸಹೋದರಿ ಸಹೋದರ, ನಿರಾಶನಾಗಬೇಡ ಸಹೋದರಿ ಸಹೋದರ. ತಿಂದು ಬಿಟ್ಟ ವರ್ಷಗಳನ್ನು ನಾನು ಕಟ್ಟಿಕೊಡ್ತೇನೆ. ಫರೋಹ ರಾಜ ಒಂದು ದರ್ಶನವನ್ನು ನೋಡ್ತಾನೆ, ಫರೋಹ ರಾಜ ಒಂದು ಕನಸನ್ನು ನೋಡ್ತಾನೆ. ಆ ಫರೋಹ ರಾಜ ಕನಸಿನಲ್ಲಿ ಅವನ ಸ್ವಪ್ನದಲ್ಲಿ ದೇವರು ಅವನಿಗೆ ತೋರಿಸ್ತಾರೆ. 7 ಬಲಹೀನವಾದ ಆಕಳುಗಳು ಬಲವುಳ್ಳ 7 ಆಕಳುಗಳನ್ನ ತಿಂದು ಬಿಡ್ತಾರೆ. 7 ಬಲಹೀನವಾದಂತಹ ತೆನೆಗಳು 7 ಬಲಿಷ್ಠವಾದ ಮಾತ್ರವಲ್ಲದೆ ಫಲದಾಯಕವಾದ 7 ತೆನೆಗಳನ್ನ ತಿಂದು ಬಿಡ್ತಾರೆ. ಅದೇ ರೀತಿಯಾಗಿ ನಿನ್ನ ಜೀವನದಲ್ಲಿ ತಿಂದು ಬಿಡ್ತಾ ಇದೆಯಾ? ಬಲಿಷ್ಠನಾಗ್ತೇನೆ ಅನ್ನುವಷ್ಟರಲ್ಲಿ ಬಲಹೀನವಾದದ್ದು ತಿಂದು ಬಿಡ್ತಾ ಇದೆಯಾ? ಬಲಹೀನವಾದದ್ದು ಅಂದ್ರೆ ಏನು? ಸಾಲ, ಬಲಹೀನವಾದದ್ದು ಅನಾರೋಗ್ಯ, ಬಲಹೀನವಾದದ್ದು ನಿನ್ನ ಸ್ವಭಾವ, ಬಲಹೀನವಾದದ್ದು ನಿನ್ನ ಜೀವಿತ. ಬಲಿಷ್ಠವಾದದನ್ನ ತಿಂದು ಬಿಡ್ತಾ ಇದೆಯಾ? ನೋವು ಪಡ್ತಾ ಇದೆಯಾ? ವೇದನೆ ಪಡ್ತಾ ಇದೆಯಾ? ಕಣ್ಣೀರು ಸುರಿಸ್ತಾ ಇದೆಯಾ? ಅಯ್ಯೋ ನನ್ನ ಜೀವನದಲ್ಲಿ ನಾನು ಉನ್ನತವಾದ ಮಟ್ಟಕ್ಕೆ ಬರ್ತಾ ಇದೆ ಅನ್ನುವಷ್ಟೊಳಗಡೆ ನನ್ನನ್ನು ತಿಂದು ಬಿಡ್ತಾ ಇದೆ. ಎನಿಸ್ತುನ್ನ ಸಹೋದರಿ, ಎನಿಸ್ತುನ್ನ ಸಹೋದರ, ಎಂತమంది మన మధ్యలో ఉన్న ప్రియ సహోదర సహోదరుడా, దేవుని సన్నిధానంలో ఏడుస్తున్నావా? ఆర్ యు క్రైయింగ్ బిఫోర్ గాడ్? ನಿನ್ನ ಜೀವಿತವನ್ನು ಸುಮ್ಮನೆ ಬಿಡಲ್ಲ, ನೀನು ಬದುಕನ್ನು ಸುಮ್ಮನೆ ಕಂಡ ಅದೇ ರೀತಿಯಾಗಿ ಬಿಟ್ಟು ಬಿಡೋದಿಲ್ಲ. ನಿನ್ನ ಬದುಕು, ನಿನ್ನ ಜೀವಿತ, ನಿನ್ನ ಕಣ್ಣಿನ ವ್ಯಥೆಯನ್ನ ಸುಮ್ಮನೆ ಬಿಡುವುದೇನು? 38 ವರ್ಷಗಳು, ಇಟ್ಸ್ ಅ ಲಾಂಗ್ ಟರ್ಮ್. ಅದು ಬಹಳ ಉದ್ದವಾದಂತ ಬದುಕು. ಒಂದೊಂದು ವರ್ಷ ಇದನ್ನು ನೋಡ್ತಾ ಇದ್ದ, ನನ್ನ ಯಾರಾದ್ರೂ ಬಂದು ನೋಡ್ತಾರ, ನನ್ನನ್ನು ಯಾರಾದ್ರೂ ಸರಿಪಡಿಸ್ತಾರ, ನನಗೆ ಯಾರಾದ್ರೂ ಹೆಲ್ಪ್ ಮಾಡ್ತಾರ, ನನಗೆ ಹೆಲ್ಪ್ ಮಾಡ್ತಾರ, ನನ್ನ ಮೇಲ್ಪಡೋದಕ್ಕೆ ಹೆಲ್ಪ್ ಮಾಡ್ತಾರ, ನನ್ನ ವಾಸಿಯಾಗೋದಕ್ಕೆ ಹೆಲ್ಪ್ ಮಾಡ್ತಾರ ಅಂತ ಎದುರು ನೋಡ್ತಾ ಇದ್ದ
ಎದುರು ನೋಡ್ತಾ ಇದ್ದ, ಒಬ್ಬರು ಬರಲಿಲ್ಲ. 38 ವರ್ಷಗಳು ಕಳೆದು ಹೋಯಿತು. 38 ವರ್ಷಗಳು ವೇದನೆ, 38 ವರ್ಷಗಳು ಕಣ್ಣೀರು, 38 ವರ್ಷಗಳು ಯಾತನೆ. ಬಟ್ ಅವನನ್ನ ದೂರದಿಂದ ನೋಡಿದಂತ ಆ ನನ್ನ ಸೃಷ್ಟಿಕರ್ತ, ಹೃದಯಗಳನ್ನ ನೋಡುವಂತ ನನ್ನ ಸೃಷ್ಟಿಕರ್ತ, ಹೃದಯದ ವೇದನೆಗಳನ್ನ ಅರಿತು ಸಹಾಯ ಮಾಡುವಂತ ಆ ನನ್ನ ಸೃಷ್ಟಿಕರ್ತ ನೇರವಾಗಿ ಅವನ ಬಳಿಗೆ ತಾನೇ ಬಂದು ಕೇಳ್ತಾನೆ, ನಿನಗೆ ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು. ಹಲ್ಲೆಲೂಯಾ. ಇವತ್ತು ನಿನ್ನನ್ನು ಕೇಳ್ತಾ ಇದ್ದಾರೆ, ಯೇಸು ಸ್ವಾಮಿ, ನೀನು ಎಷ್ಟು ವರ್ಷಗಳಿಂದ ಕಷ್ಟ ಅನುಭವಿಸ್ತಾ ಇದ್ದೆ, ಎಷ್ಟು ವರ್ಷಗಳಿಂದ ನಾನು ಮೇಲೆ ತೋರ್ಬೇಕು ಅನ್ನೋಷ್ಟರಲ್ಲಿ ನಿನ್ನನ್ನು ಯಾರೋ ಎಲ್ರು ಬರ್ತಾ ಇದ್ದಾರೆ. ನೀನು ಉದ್ಧಾರವಾಗಬೇಕಂತ ಹೇಳುವಾಗ ಯಾರೋ ನಿನ್ನ ಪುಲ್ ಔಟ್ ಮಾಡ್ತಾ ಇದ್ದಾರೆ. ನೀನು ಇನ್ನೇನು ನನ್ನ ಜಮೀನು ವಿಷಯ ಸಾಲ ಉಂಟಾಗ್ತಾ ಇದೆ ಅನ್ನೋಷ್ಟರಲ್ಲಿ ಯಾರೋ ನಿನ್ನ ಪುಲ್ ಔಟ್ ಮಾಡ್ತಾ ಇದ್ದಾರೆ. ನಿನ್ನ ಕೆಳಗಡೆ ಎಳ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಸೋತು ಹೋಗಿದ್ದ. ಎಷ್ಟು ವರ್ಷಗಳು ನೋಡಿ, ಯಾಕೆ ದೇವರು ಬೇಕು ನನಗೆ, ಯಾಕೆ ದೇವರು ಬೇಕು, ನನ್ನ ಬದುಕು ಸರಿಯಾಗ್ತಾ ಇಲ್ವೇ, ನನ್ನ ಜೀವಿತ ಸರಿಯಾಗ್ತಾ ಇಲ್ವೇ, ನನ್ನ ಕುಟುಂಬ ಸರಿಯಾಗ್ತಾ ಇಲ್ವೇ, ನನ್ನ ಪರಿಸ್ಥಿತಿ ಸರಿಯಾಗ್ತಾ ಇಲ್ವೇ, ಅಯ್ಯೋ ದೇವರ ಮೇಲಿನ ನಂಬಿಕೆಯನ್ನು ಕಂಡುಕೊಳ್ತಾ ಇದ್ದೆ. ನೀನು ಭಯ ಪಡಬೇಡ, ಇವತ್ತು ಸೃಷ್ಟಿಕರ್ತನ ಆ ದೇವರು ನಿನ್ನ ಕೇಳ್ತಾ ಇದ್ದಾನೆ. ಶುದ್ಧವಾಗಲಿಕ್ಕೆ, ಸ್ವಸ್ಥವಾಗಲಿಕ್ಕೆ ನಿನಗೆ ಮನಸ್ಸುಂಟು. ಇವತ್ತು ದೇವರು ನಿನ್ನ ನಮ್ಮ ಒಬ್ಬೊಬ್ಬರನ್ನ ಕೇಳ್ತಾ ಇದ್ದಾರೆ, ಸಹೋದರಿ ನಿನ್ನ ದೇವರು ಕೇಳ್ತಾ ಇದ್ದಾರೆ, ನೀನು ಬಿಡುಗಡೆ ಆಗಲಿಕ್ಕೆ ನೀನು ಮನಸ್ಸಿದ್ಯಾ, ನೀನು ಅದ್ಭುತ ಆಗ್ಲಿಕ್ಕೆ ನಿನ್ ಮನಸ್ಸಿದ್ಯಾ, ನೀನು ನಿನ್ನ ಜೀವನದಲ್ಲಿ ಉನ್ನತವಾದ ಕಾರ್ಯಗಳನ್ನು ಅನುಭವಿಸೋದಕ್ಕೆ ನಿನ್ ಮನಸ್ಸಿದ್ಯಾ, ಆರೋಗ್ಯವಾಗಿರೋದಕ್ಕೆ ನಿನ್ ಮನಸ್ಸಿದ್ಯಾ? ದೇವರು ಕೇಳ್ತಾ ಇದ್ದಾರೆ. 38 ವರ್ಷಗಳಿಂದ ಕೂತ್ಕೊಂಡಿದ್ದಂತ ಬಿದ್ದುಕೊಂಡಿದ್ದಂತ ವ್ಯಕ್ತಿಯನ್ನ ಯೇಸು ಕೇಳ್ದ, ನಿನಗೆ ಮನಸ್ಸಿದ್ಯಾ ಅಂತ. ಇವತ್ತು ನಿನ್ನನ್ನು ಕೇಳ್ತಾ ಇದ್ದಾರೆ, ನಿನಗೆ ಮನಸ್ಸಿದೆಯಾ? ನಿನ್ನ ಜೀವಿತದಲ್ಲಿ ಉದ್ಧಾರ ಆಗಲಿಕ್ಕೆ ನಿಮಗೆ ಮನಸ್ಸಿದೆಯಾ? ಆಶೀರ್ವಾದ ಹೊಂದಲಿಕ್ಕೆ ಮನಸ್ಸಿದೆಯಾ? ಉತ್ತಮ ಕಾರ್ಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಮನಸ್ಸಿದೆಯಾ? ಹಾಗಾದ್ರೆ ಯೇಸು ತಾನೇ, ಆ ರಕ್ಷಕನು ತಾನೇ ನಿನ್ನ ಮುಂದೆ ಬಂದು ನಿಂತಿದ್ದಾನೆ. ಆತ ನಿನ್ನ ಕೇಳ್ತಾ ಇದ್ದಾರೆ ಇವತ್ತು ಹೃದಯಪೂರ್ವಕವಾಗಿ, ಎಸ್ ಮೈ ಲಾರ್ಡ್. ಹೌದು ದೇವರೇ, ನನಗೆ ಮನಸ್ಸುಂಟು, ನನಗೆ ಅದ್ಭುತ ಬೇಕು, ನನಗೆ ಕಾರ್ಯಗಳು ಬೇಕು, ನನಗೆ ಅತಿಶಯ ಬೇಕು, ನನ್ನ ಕುಟುಂಬದಲ್ಲಿ ನನ್ನ ಕಂಡಂತ ಸಂಗತಿಗಳು ಸಾಕು, ನನ್ನ ಬದುಕಲ್ಲಿ ನಾನು ನೋಡಿದಂತ ಫೇಲ್ಯೂರ್ಗಳು ಸಾಕು, ನನ್ನ ಜೀವನದಲ್ಲಿ ಕಂಡಂತ ತೊಂದರೆಗಳು ಸಾಕು, ಹಣದ ಸಮಸ್ಯೆಗಳು ಸಾಕು, ತೊಂದರೆಗಳು ಸಾಕು, ಅನಾರೋಗ್ಯಗಳು ಸಾಕು, ನನ್ನ ಬದುಕಿನಲ್ಲಿ ನಾನು ಅನುಭವಿಸಿದಂತ ಸಂಗತಿಗಳು ಸಾಕು. ಈಗ ನೀನೇ ನನ್ನ ಬಳಿ ನನ್ನ ಬಂದು ನನ್ನ ಜೀವಿತವನ್ನು ಕಟ್ಟಬೇಕಾಗಿದೆ. ನಿನಗೆ ಮನಸ್ಸಿದೆಯಾ? ಮನಸ್ಸುಂಟಾ? ಆ ವ್ಯಕ್ತಿ ಕೇಳಿದಾಗ ಇವತ್ತು ದೇವರನ್ನ ಕೇಳ್ತಾ ಇದ್ದ. ಕುರಿ ಬಾಗಿಲಿನ ಬಳಿಯಲ್ಲೇ ಇದ್ದಾನೆ, 5 ಮಂಟಪಗಳ ಮಧ್ಯದಲ್ಲಿ ಇದ್ದಾನೆ. ಆದರೂ ಕೂಡ ಅವನ ಜೀವಿತದಲ್ಲಿ ಅದ್ಭುತ ನಡೆಯಲಿಲ್ಲ, ಆದರೂ ಅವನ ಜೀವಿತದಲ್ಲಿ ಉನ್ನತವಾದ ಕಾರ್ಯಗಳು ನಡೆಯಲಿಲ್ಲ, ಆದರೂ ಅವನ ಜೀವಿತದಲ್ಲಿ 38 ವರ್ಷಗಳು ಬಿಟ್ಕೊಂಡಿದ್ದ. ಇವತ್ತು ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ರಕ್ತವನ್ನು ಸುರಿಸಿ ಜೀವಂತವಾಗಿ ಎದ್ದು ಬಂದ ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ, ಆ ರಕ್ಷಕನ ಮಧ್ಯದಲ್ಲಿದ್ದಾನೆ. ಕುರಿ ಬಾಗಿಲು 5 ಮಂಟಪಗಳ ಮಧ್ಯದಲ್ಲಿದೆ. ಆ ಮಂಟಪಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಮಾತ್ರವಲ್ಲದೆ ಬೆದಸ್ತಾಕೊಳ್ಳ ನಮಗೋಸ್ಕರವಾಗಿದೆ. ಸ್ನಾನಿಕನಾದ ಯೋಹಾನನು ಆತನು ಜನರೊಟ್ಟಿಗೆ ಮಾತನಾಡುವಾಗ ಯೇಸುವನ್ನ ಕಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಆ ಸ್ಟೇಟ್ಮೆಂಟ್ ಏನು ಗೊತ್ತಾ? ಅದೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ, ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ ಆತನು. ನಮಗಾಗಿ, ನಿಮಗಾಗಿ, ನಮ್ಮ ಪಾಪಗಳಿಗಾಗಿ, ನಿಮ್ಮ ಪಾಪಗಳಿಗಾಗಿ, ನಮ್ಮ ಕಷ್ಟಗಳಿಗಾಗಿ, ನಮ್ಮ ತೊಂದರೆಗಳಿಗಾಗಿ, ನಮ್ಮ ವೇದನೆಗಳಿಗಾಗಿ ಕಲ್ವಾರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದಂತ ಆ ಯೇಸು ಕ್ರಿಸ್ತ 5 ಮಂಟಪಗಳು ಏನ್ ತೋರಿಸ್ಬೇಕು ಅಂತ? ಯೇಸು ಅನುಭವಿಸಿದಂತ 5 ಗಾಯಗಳನ್ನು ತೋರಿಸ್ತಾರೆ. ಹಲ್ಲೆಲೂಯಾ. ಕುರಿ ಅದು ಯೇಸು ಕ್ರಿಸ್ತನು ಯಜ್ಞದ ಕುರಿಯಾಗಿ ಬಂದಂತ ಮನುಷ್ಯನ ಪಾಪಗಳಿಗಾಗಿ, ದ್ರೋಹಗಳಿಗಾಗಿ, ಅವರನ್ನ ಭೂಮಿಯಿಂದ ಮೇಲೆತ್ತುವುದಕ್ಕಾಗಿ, ಅವರ ಭೂಮಿಯಿಂದ ಶಿರಾವಿಷ್ಟಕ್ಕೆ ನಡೆಸುವುದಕ್ಕಾಗಿ ಬಂದಂತ ದೇವರು, ಮನುಷ್ಯನನ್ನ ನರಕದಿಂದ ಬಿಡುಗಡೆ ಮಾಡೋದಕ್ಕಾಗಿ ಬಂದ ದೇವರು, ಮನುಷ್ಯನ ಪಾಪದ ಜೀವಿತದಿಂದ ಬಿಡುಗಡೆ ಮಾಡಿ, ನರಕದ ಶಕ್ತಿಗಳಿಂದ ಬಿಡುಗಡೆ ಮಾಡಿ, ಸೈತಾನ ಬಂಧನಗಳಿಂದ ಬಿಡುಗಡೆ ಮಾಡಿ, ಸಡಿಲಗೊಳಿಸುವುದಕ್ಕಾಗಿ, ಬಂಧನಗಳು ಬಿಚ್ಚುವುದಕ್ಕಾಗಿ ಬಂದಂತ ಯಜ್ಞದ ಕುರಿಯಾದ ಆತನ ಮಧ್ಯದಲ್ಲಿದ್ದಾನೆ. ಆ ಯಜ್ಞದ ಕುರಿಯಾದ ಆತನ ಮಧ್ಯದಲ್ಲಿದ್ದಾನೆ. ಆತನು ಅನುಭವಿಸಿದಂತ 5 ಗಾಯಗಳ ಮಧ್ಯದಲ್ಲಿದೆ.
ಬರೆದಿದೆ. ದೇವರ ವಾಕ್ಯದಲ್ಲಿ ಬಂದ ಅಲ್ಲಿ ಬಂದ್ರೆ 5 ಮಂಟಪಗಳು. ಆ ಕಾಲದಲ್ಲಿ ಕುರಿಯನಿಸುವ ಬಾಗಿಲಲ್ಲಿ 5 ಮಂಟಪಗಳಿತ್ತು. ಇವು ನಮಗೊಬ್ಬ ಕುರಿ ಇದ್ದಾನೆ. ಆ ಯಜ್ಞದ ಕುರಿ ನಮಗೋಸ್ಕರವಾಗಿ ಆ ಕಲ್ವಾರಿ ಶಿಲುಬೆ ಮೇಲೆ 5 ಗಾಯಗಳನ್ನು ಅನುಭವಿಸಿದ. ಹಲ್ಲೆಲೂಯಾ. ಆತನ ಶಿರದ ಮೇಲೆ, ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟ, ಆತನ 2 ಕೈಗಳಲ್ಲಿ ಗಾಯ, ಆತನ 2 ಕಾಲುಗಳಲ್ಲಿ ಗಾಯ, ಆತನ ಪಕ್ಕೆಯಲ್ಲಿ ಗಾಯವನ್ನು ಅನುಭವಿಸಿದ. ಆತನ 5 ಗಾಯಗಳು ದೇವರ ವಾಕ್ಯದಲ್ಲಿ ಬರೆದಿದೆ. ಯೆಶಾಯನ ಪ್ರವಾದನೆಗಿಂತ 53ನೇ ಅಧ್ಯಾಯದಲ್ಲಿ ಏನು ಬರೆದಿದೆ? ಆತನ ಬಾಸುಂಡಗಳಿಂದ ನಮಗೆ ಗುಣವಾಯಿತಂತೆ. ಆತನ ಬಾಸುಂಡಗಳಿಂದ ನಿನಗೆ ಗುಣವಾಗಿದೆ. ಆತನ ಬಾಸುಂಡಗಳಿಂದ ನಿನಗೆ ಸ್ವಸ್ಥವಾಗಿದೆ. ಅದಕ್ಕೆ ಪೇತ್ರನು ಹೇಳ್ತಾನೆ, ನಮಗೊಬ್ಬ ಯಜ್ಞದ ಕುರಿ ಇದ್ದಾನೆ. ಆ ಯಜ್ಞದ ಕುರಿ ಗಾಯಗಳನ್ನು ಅನುಭವಿಸಿದವನು, ಆ ಯಜ್ಞದ ಕುರಿ ಬಾಸುಂಡಗಳನ್ನು ಅನುಭವಿಸಿದವನು. ಆ ಯಜ್ಞದ ಕುರಿಯ ಗಾಯಗಳಿಂದ ನಾವು ಸುಖವಾದ. ಹಲ್ಲೆಲೂಯಾ. ಆತನ ಬಾಸುಂಡಗಳಿಂದ ನಾವು ಗುಣವಾದ. ಆಮೆನ್. ಹಲ್ಲೆಲೂಯಾ. ಯಜ್ಞದ ಕುರಿ ಒಂದು ಕಡೆ ಇದೆ, ಅದರ ಜೊತೆಗೆ 5 ಗಾಯಗಳಿದೆ, ಅದರ ಜೊತೆಗೆ ಬೆದಸ್ತ ಕೊಳ ಇದೆ. ಆಮೇಲೆ ಬೆದಸ್ತ ಕೊಳದ ನೀರಿನಲ್ಲಿ ಅವರು ಬೀಳುವಾಗ ಅವರ ಜೀವನ ಏನಾಗ್ತಾಯಿತು? ಆಶ್ಚರ್ಯಕರವಾಗ್ತಾ ಇತ್ತು. ಯಾವಾಗ ನೀವು ಯಜ್ಞದ ಕುರಿಯಾದಾತನ ಆಶ್ರಯಕ್ಕೆ ಬರ್ತೀಯೋ, ಯಾವಾಗ ಯಜ್ಞದ ಕುರಿಯಾದಾತನ ಸಮೀಪಕ್ಕೆ ಬರ್ತೀಯೋ, ಆತನ 5 ಗಾಯಗಳು ನಿನ್ನ ಬದುಕನ್ನು ಸರಿಪಡಿಸ್ತದೆ. ಆತನ ಗಾಯಗಳು ಸಾಮಾನ್ಯವಾದ ಗಾಯಗಳಲ್ಲ. ಆತನ ಗಾಯಗಳು ಸಿಂಪಲಾಗಿರುವಂತಹ ಗಾಯಗಳಲ್ಲ. ಆತನ ಗಾಯಗಳು ಯಾವುದೋ ಕಾರಣಕ್ಕೆ ಬಿದ್ದ ಗಾಯಗಳಲ್ಲ. ಅವು ಬಹು ಸೂಕ್ಷ್ಮವಾದವುಗಳು. ಅವು ಹರಿಯಲ್ಪಟ್ಟಂತ ಗಾಯಗಳು. ಅವು ರಕ್ತವನ್ನು ಹೊರಚಿಮ್ಮಿದ ಗಾಯಗಳು. ಆ ಗಾಯಗಳು ಯೇಸುವಿನ ಒಂದೊಂದು ಹನಿಯನ್ನ ಹೊರತೆಗೆದುಕೊಂಡು ಬಂದಂತ ಗಾಯಗಳು. ಅಷ್ಟು ನಿನಗಾಗಿ ಶ್ರಮೆ ಪಟ್ಟಿರಬೇಕಾದ್ರೆ ಆತನ ಗಾಯಗಳಿಂದ ಗುಣಪಡಿಸೋದಿಲ್ವಾ? ಆತನ ಗಾಯಗಳಿಂದ ಪರಿಸ್ಥಿತಿಯನ್ನು ಸರಿಪಡಿಸೋದಿಲ್ವಾ? ಆತನ ಗಾಯಗಳು ನಿನ್ನ ಜೀವಿತವನ್ನು ಕಟ್ಟೋದಿಲ್ವಾ? ಆತನ ಗಾಯಗಳು ನಿನ್ನ ಜೀವಿತವನ್ನು ಕಟ್ಟೋದಿಲ್ವಾ? ತೋಮನು ಒಂದು ಎಲ್ಲ ಯೇಸು ಕ್ರಿಸ್ತನ ಶಿಷ್ಯರು ಒಂದು ಕಡೆ ಕುಳಿತು ಅಳ್ತಾ ಇರ್ತಾರೆ. ಒಂದು ಕಡೆ ಸಂತೋಷ, ಒಂದು ಕಡೆ ಅಳು. ಏನಕ್ಕಂದ್ರೆ ಯೇಸುವನ್ನ ನೋಡುವುದು ಅಂತ ಅಳ್ತಾ ಸಂತೋಷ ಪಡ್ತಾ ಇರ್ತಾರೆ. ತೋಮನಿ ಹೇಳ್ತಾನೆ, ನಾನು ಆತನ ಗಾಯದಲ್ಲಿ ನನ್ನ ಕೈ ಇಟ್ಟು ಹೊರತು ನನ್ನ ಬಲ ಅಂತ ಹೇಳ್ತಾನೆ. ಆಗ ಯೇಸು ನೇರವಾಗಿ ಅದು ಬಳಿ ಪ್ರತ್ಯಕ್ಷವಾಗಿ ಹೇಳ್ತಾನೆ, ಇಗೋ ನನ್ನ ಗಾಯ, ದಿಸ್ ಇಸ್ ಮೈ ವೋಂಡ್ಸ್. ಪ್ರಿಯ ಸಹೋದರಿ ಸಹೋದರ, ಯೇಸುವಿನ ಗಾಯ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಿನ್ನ ಕಷ್ಟದಲ್ಲಿ ಬಿಡೋದಿಲ್ಲ, ನಿನ್ನ ವೇದನೆಯಲ್ಲಿ ಬಿಡಲ್ಲ, ನಿನ್ನ ಫೇಲ್ಯೂರ್ನಲ್ಲಿ ಬಿಡಲ್ಲ, ನಿನ್ನ ಜೀವಿತವನ್ನು ಅಧೋವಾಗಿ ಹೋಗುವಾಗ ಬಿಡೋದಿಲ್ಲ. ನಿನ್ನ ಬದುಕನ್ನ ಕಟ್ಟುವಂತ ಗಾಯಗಳ ಆತನ ಗಾಯಗಳು, ನಿನ್ನ ಬದುಕನ್ನ ಆಶೀರ್ವಾದ ಮಾಡುವಂತ ಗಾಯಗಳ ಆತನ ಗಾಯಗಳು, ನಿನಗೆ ಆರೋಗ್ಯವನ್ನು ಕೊಡುವಂತ ಗಾಯಗಳ ಗಾಯಗಳು, ನಿನ್ನ ಬದುಕನ್ನೇ ಮಾರ್ಪಡಿಸುವಂತ ಗಾಯಗಳು ಆತನ ಗಾಯಗಳು, ನಿನ್ನ ಜೀವಿತವನ್ನು ಸುಂದರವಾಗಿ ಮಾರ್ಪಡಿಸುವಂತ ಗಾಯಗಳು. ನೀನು ಸುಂದರವಾದ ಬದುಕನ್ನು ಜೀವಿಸಬೇಕೆಂಬುದಾಗಿ ಆತನು ಕೃಪೆಯಾದ. ನೀನು ಉತ್ತಮ ಆರೋಗ್ಯದಲ್ಲಿ ಜೀವಿಸಬೇಕೆಂಬುದಾಗಿ ಆತನು ಆ ಕಲ್ವಾರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ. ನಿನ್ನ ಶಾಪಗಳು ಬದಲಾಗುವುದಕ್ಕಾಗಿ, ನಿನ್ನ ಶಾಪ ಬದಲಾವಣೆಗೋಸ್ಕರ ಆತನು ಶಾಪದ ಮುಳ್ಳನ್ನು ಧರಿಸಿಕೊಂಡ. ಆತನು ಶಾಪಕರವಾದಂತಹ ಶಿಲುಬೆ ಮೇಲೆ ತನ್ನನ್ನು ಅರ್ಪಿಸಿಕೊಂಡ. ಆ ಯೇಸುವಿನ ಸುಮ್ಮನೆ ಬಿಟ್ಟ. ನಿನ್ನ ಕಣ್ಣೀರು ನೋಡಿ ಸುಮ್ಮನೆ ಇರ್ತಾರ, ನಿನ್ನ ವೇದನೆ ನೋಡಿ ಸುಮ್ಮನೆ ಇರ್ತಾರ, ನಿನ್ನ ಪರಿಸ್ಥಿತಿ ನೋಡಿ ಸುಮ್ಮನೆ ಇರ್ತಾರ? ನೆವರ್, ಎಂದಿಗೂ ಇಲ್ಲ. ಭಯ ಪಡಬೇಡ. ನಿನಗಾಗಿ ಆ ಯಜ್ಞದ ಕುರಿತ ನಿನಗೋಸ್ಕರವಾಗಿ ಆ 5 ಗಾಯಗಳಿದೆ. ಯೇಸು ಅನುಭವಿಸಿದ ಆ 5 ಗಾಯಗಳು ಬಹಳ ಅತ್ಯಮೂಲ್ಯವಾದ ಗಾಯಗಳು. ನಿನ್ನನ್ನು ಎಂದಿಗೂ ಅವು ಬಿಡೋದಿಲ್ಲ, ನಿನ್ನೆಂದಿಗೂ ಅವು ಬಿಡೋದಿಲ್ಲ. ಅವು ನಿನ್ನನ್ನು ನಡೆಸುವಂತ ಗಾಯಗಳು, ನಿನ್ನ ಜೀವಿತವನ್ನು ಕಟ್ಟುವಂತ ಗಾಯಗಳು. ನಾನು ನಿನ್ನ ಗಾಯಗಳನ್ನ ಕಟ್ಟಿ ನಿನ್ನ ವ್ರಣವನ್ನು ವಾಸಿ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರ್ತದೆ. ಇವತ್ತು ನೀನು ಯಾವ ಗಾಯಗಳಲ್ಲಿ ಹೋಗ್ತಾ ಇದ್ದೀವಿ, ಯಾವ ಗಾಯದಲ್ಲಿ, ಯಾವ ನೋವಿನಲ್ಲಿ ಹೋಗ್ತಾ ಇದ್ದೀವಿ, ಯಾವ ವೇದನೆಯಲ್ಲಿ ಹೋಗ್ತಾ ಇದ್ದೀವಿ, ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದೀವಿ? ಸಹೋದರ ಸಹೋದರಿ, ನಮ್ಮ ಶ್ರಮೆಗಳನ್ನ ಹೊತ್ಕೊಂಡ, ನಮ್ಮ ಬೇನೆಗಳನ್ನ ಹೊತ್ಕೊಂಡ, ನಮ್ಮ ವೇದನೆಗಳನ್ನ ಹೊತ್ಕೊಂಡ, ನಮ್ಮ ಪರಿಸ್ಥಿತಿಗಳನ್ನ ಹೊತ್ಕೊಂಡ, ನಮ್ಮದೆಲ್ಲವನ್ನು ನಾವು ಹಾಕಲು ಹೊತ್ಕೊಂಡಿರ್ಬೇಕಾದ್ರೆ ಇವತ್ತು ನಮ್ಮ ಕೆಲಸ ಎಂಬುದಾ, ಇವತ್ತು ನೀನು ಹಾಸಿಗೆ ಮೇಲೆ ಬಿಟ್ಕೊಂಡಿದೆಯಲ್ಲ, ಯಾವ ಹಾಸಿಗೆ ಮೇಲೆ ಬಿಟ್ಕೊಂಡಿದೆಯೋ ಆ ಹಾಸಿಗೆಯಿಂದ ಎದ್ದುವ. ಯೇಸು ನಿನ್ನ ಕಷ್ಟಗಳನ್ನ, ನಿನ್ನ ಸಮಸ್ಯೆಗಳನ್ನ ಹಾಕಲು ಹೊತ್ಕೊಂಡಿದ್ದಾನೆ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ
9ನೇ ವಚನ, ಆ ಕ್ಷಣವೇ ಆ ಮನುಷ್ಯನು 8ನೇ ವಚನ. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಯೇಸು ಅವನಿಗೆ ಹೇಳಿದ್ರು, ನೀನು ನಿನ್ನ ಹಾಸಿಗೆಯನ್ನು, ಯಾರ ಹಾಸಿಗೆ? ನಿನ್ನ ಹಾಸಿಗೆಯನ್ನು ಹೊತ್ತು ನಡೆ. ನಡೆ. ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಾ? ಯಾಕೆ ಆ ರೀತಿ ಯೇಸು ಸ್ವಾಮಿ ಅವನಿಗೆ ಕಮಾಂಡ್ ಮಾಡ್ತಾ ಇದ್ದಾರೆ ಗೊತ್ತಾ? ಆಜ್ಞಾಪಿಸ್ತಾ ಇದ್ದಾರೆ ಗೊತ್ತಾ? ಯಾಕಂತಂದ್ರೆ ಯೇಸು ಸ್ವಾಮಿ ಅವನಿಗೆ ಹೇಳ್ತಾ ಇದ್ದಾರೆ, ನಿನ್ಗೋಸ್ಕರವಾಗಿ ನಾನು ಯೆಶಾಯನ ಬರೆದ ಪ್ರವಾದನೆಯಿಂದ 53ನೇ ಅಧ್ಯಾಯದಲ್ಲಿ, ನಾನು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ, ನಾನು ಈ ಪ್ರಪಂಚಕ್ಕೆ ಬರೋದಕ್ಕಿಂತ ಮುಂಚೆ ಯೆಶಾಯನ ಪ್ರವಾದಿ ಮೂಲಕ ನಾನೊಂದು ಸಂಗತಿಯನ್ನ ಹೊರಬಿಡಿಸಿದೆ. ಆ ಸಂಗತಿ ಯಾವುದು ಗೊತ್ತಾ? ನಾವು ಅವರ ಸಂಕಟವನ್ನ ಹೊತ್ತೇನು. ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಯಾವುದು, ನಮ್ಮ ವ್ಯಾಧಿಗಳನ್ನು ಹೊತ್ತುಕೊಂಡನು ಎಂಬುದಾಗಿ ಯೆಶಾಯನು 700 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಬರೋದಕ್ಕಿಂತ 700 years back, 700 ವರ್ಷಗಳ ಹಿಂದೆಯೇ ಆ ಯೇಸು ಕ್ರಿಸ್ತನು ಎಲ್ಲರ ಪಾಪಗಳನ್ನು ಹೊರುವವನು, ಎಲ್ಲರ ಸಂಕಟಗಳನ್ನು ಹೊರುವವನು, ಎಲ್ಲರ ವೇದನೆಗಳನ್ನು ಹೊರುವವನು, ಎಲ್ಲರ ಜೀವಿತಗಳನ್ನು ಹೊರುವವನು, ಎಲ್ಲರ ಸಂಕಟಗಳನ್ನು ಹೊರುವವನು, ಎಲ್ಲರ ರೋಗಗಳನ್ನು ಹೊರುವವನು ಎಂಬುದಾಗಿ ಜನರಿಗೆ ಪ್ರಕಟಿಸಿದ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನದನ್ನೆಲ್ಲ ನಾನು ಹೊತ್ಕೊಂಡಿದ್ದೀನಿ, ಯಾಕೆ ಇನ್ನೂ ಹಾಸಿಗೆ ಮೇಲೆ ಕುತ್ಕೊಂಡಿದೀಯಾ? ಹಾಸಿಗೆಯನ್ನು ಹೊರ್ತಾ ಇದೆ, ಕಷ್ಟ ನಿನ್ನನ್ನು ಹೊರ್ತಾ ಇದೆ, ಸಮಸ್ಯೆ, ತೊಂದರೆ, ವೇದನೆಗಳು ನಿನ್ನನ್ನು ಇನ್ನೂ ಇಟ್ಕೊಂಡಿದೆ. ಅದನ್ನು ಬಿಟ್ಟು ಎದ್ದು ಬಾ. ಕಮಾ, ಚಿಂತೆಯನ್ನು ಬಿಟ್ಟು ಬಾ. ಯಾವ ಚಿಂತಿಸ್ತಾ ಇದೆ ಸಹೋದರ? ಯಾವ ಕಾರ್ಯಗಳ ಕುರಿತಾಗಿ ಚಿಂತಿಸ್ತಾ ಇದೆಯಾ? ಯಾವ ವೇದನೆಗಳ ಕುರಿತಾಗಿ ಚಿಂತಿಸ್ತಾ ಇದೆಯಾ? ಯಾವ ಸಮಸ್ಯೆಗಳ ಕುರಿತಾಗಿ ಚಿಂತಿಸ್ತಾ ಇದೆಯಾ? ನಿನ್ನ ಪರಿಸ್ಥಿತಿಗಳು ನೋಡಿ ಬಹಳ ಚಿಂತೆ ಮಾಡ್ತಾ ಇದೆಯಾ ಸಹೋದರ? ಚಿಂತೆ ಮಾಡಿ ಮಾಡಿ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ದಾಗ ಆಗ್ಬಿಟ್ಟಿದೆಯಾ? ಇದೇ ನಿನ್ನ ದೇಹ ನಿನಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ವೋ? ಚಿಂತೆ ಮಾಡಿ ಮಾಡಿ ನಿನ್ನ ಜೀವನದಲ್ಲಿ ಒಂದು ದಿನ ಸಾಲ ಉಂಟಾದ್ರೆ ಇನ್ನೊಂದು ದಿನ ಬರುವಾಗ ಯಾವುದೋ ಒಂದು ಕಷ್ಟವನ್ನು ನೋಡ್ತಾ ಇದೆಯಾ? ಆ ಕಷ್ಟ ತೀರಿಸ್ತಂದ್ರೆ ಅಯ್ಯೋ ಇನ್ನು ಈ ದಿನ ಬರ್ಬೇಕಲ್ಲ. ಇದೇ ರೀತಿ ನಿನ್ನ ಕಷ್ಟದ ಪರಿಶ್ರಮದ ದಿನಗಳಲ್ಲಿ ನೀನು ಹೋಗ್ತಾ ಇದೆಯಾ? ಭಯ ಪಡಬೇಡ. ಯಾವ ಪರಿಶ್ರಮದ ದಿನಗಳಲ್ಲಿ ಹೋಗ್ತಾ ಇದೆಯಾ? ಯಾವ ಸಂಕಟದ ದಿನಗಳಲ್ಲಿ ಹೋಗ್ತಾ ಇದೆಯೋ ಭಯ ಪಡಬೇಡ. ಅದರಿಂದ ಹೊರಗಡೆ ಬಾ. ಚಿಂತೆ ಎಂಬ ಹಾಸಿಗೆಯನ್ನು ಬಿಟ್ಟು ಹೊರಗಡೆ ಬಾ. ಟೆನ್ಷನ್ ಎಂಬ ಚಿಂತೆ, ಟೆನ್ಷನ್ಸ್ ಹಾಸಿಗೆಯನ್ನು ಬಿಟ್ಟು ಬಾ. ಅನುಮಾನ ಆ ಹಾಸಿಗೆಯನ್ನು ಬಿಟ್ಟು ಎತ್ಕೊಂಡು ನಡಿ. ನಿನ್ನ ಅನುಮಾನವನ್ನು ತೆಗೆದುಕೊಂಡು ನೋಡು, ನಿನ್ನ ಚಿಂತೆಗಳನ್ನು ತೆಗೆದುಕೊಂಡು ನೋಡು. ನಿನ್ನ ಜೀವನದಲ್ಲಿ ನೀನು ಯಾವುದು ಫ್ರಸ್ಟ್ರೇಟ್ ಆಗ್ತಾ ಇದೆಯೋ, ಯಾವ್ದು ಬಗ್ಗೆ ಟೆನ್ಷನ್ ತೆಗೆದುಕೊಳ್ತಾ ಇದೆಯೋ, ಯಾವ್ದು ಬಗ್ಗೆ ಸ್ಟ್ರೆಸ್ ತೆಗೆದುಕೊಳ್ತಾ ಇದೆಯೋ, ಯಾವ್ದು ಬಗ್ಗೆ ಆತಂಕ ಪಡ್ತಾ ಇದೆಯೋ ತೆಗೆದುಕೊಂಡು ನೋಡು. ತೆಗೆದುಕೊಂಡು ಆ ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾರೆ, ನಾವು ನಿನಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದೀವಿ ಮಗ. ಮಗನೇ ಮಗನೇ, ನಾನು ನಿನಗೋಸ್ಕರವಾಗಿ ಆ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನಿನಗೋಸ್ಕರವಾಗಿ ಜೀವಿಸ್ತಾ ಇದ್ದೆ. ನಿನಗೋಸ್ಕರವಾಗಿ ಆ ಶಿಲುಬೆಯ ತ್ಯಾಗ, ನಿನಗೋಸ್ಕರವಾಗಿ ಆ ರಕ್ತ, ನಿನಗೋಸ್ಕರವಾಗಿ ಆ ಗಾಯ. ನನಗೆ ಯಾಕೆ ಭಯ ಪಡ್ತಾ ಇದ್ದೆ? ಯಾಕೆ 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 ಮಗನೇ ಸಹೋದರ ಸಹೋದರಿ, ಭಯ ಪಡಬೇಡ, ಚಿಂತಾಕ್ರಾಂತನಾಗಬೇಡ. ಆತನಿಂದ ಹೊರುವಂತ ದೇವರು, ಆತನಿಂದ ಜೀವಿತವನ್ನ ಒತ್ತು ಸಹಿಸಿಕೊಳ್ಳುವಂತ ದೇವರು, ಆತನಿಂದ ಕಾಪಾಡುವಂತ ದೇವರು. ಆ ದೇವರು ನಿನಗೋಸ್ಕರವಾಗಿದ್ದಾನೆ, ಆ ರಕ್ಷಕ ನಿನಗೋಸ್ಕರವಾಗಿದ್ದಾನೆ, ಆ ದೇವಾಲಯ ನಿನಗೋಸ್ಕರವಾಗಿದ್ದಾನೆ ಎಂದು ನಮ್ಮಲ್ಲಿ ಎಷ್ಟು ಜನರು ನಾವಿನ್ನು ಹಾಸಿಗೆ ನಿಂತ್ಕೊಂಡಿದ್ದಾರೆ. ದೇವರೇ, ನನ್ನ ಪರಿಸ್ಥಿತಿ ಇದೆಯಾ? ದೇವರೇ ಯಾವಾಗ? ದೇವರೇ ಯಾವಾಗ? ದೇವರೇ ನನ್ನ ಅನಾರೋಗ್ಯ ಇಷ್ಟೇನಾ? ದೇವರೇ ನನ್ನ ಬದುಕಿ ಇಷ್ಟೇನಾ? ದೇವರೇ ನನ್ನ ಪರಿಸ್ಥಿತಿ ಇಷ್ಟೇನಾ? ದೇವರೇ ನನ್ನ ಜೀವನ ಹಿಂಗೇನಾ? ದೇವರೇ ನನ್ನ ಕಣ್ಣಿಗೆ ಇದೇ ರೀತಿನ, ನನ್ನ ಆಸೆಗೆ ಇದೇ ರೀತಿ ಇರುತ್ತಾ ಎಂಬುದಾಗಿ ಯಾವ ರೀತಿ 38 ವರ್ಷಗಳಿಂದ ಅಳ್ತಾ ಇದ್ರೋ ಆ ರೀತಿ ನೀನು ಅಳ್ತಾ ಇದೆಯಾ ಸಹೋದರ సహోదరి నీ పరిస్థితి మార్చేవాడున్నాడు. నీ పరిస్థితులను మార్చే నా రక్షకుడున్నాడు, నా దేవుడున్నాడు, నా తండ్రి, నా రక్షకుడు గొప్పమైన దేవుడు. మై గాడ్, ఓ మై సారీ, he is not the dead God, but he is the live God. ನನ್ನ ದೇವರು ಮರಣ ಹೊಂದಿದ ಯೇಸುವನ್ನು ಆರಾಧಿಸ್ತಾ ಇಲ್ಲ. ಕಲ್ವಾರಿ ಶಿಲುಬೆ ಮೇಲೆ ಗಾಯಗಳಿಸಿ ಸಮಾಧಿಯಲ್ಲೇ ಇರುವಂತ ದೇವರನ್ನು ಆರಾಧಿಸ್ತಾ ಇಲ್ಲ. ಸಮಾಧಿಯಲ್ಲೇ ಇರುವಂತ ಸೃಷ್ಟಿಕರ್ತನ ಆರಾಧಿಸ್ತಾ ಇಲ್ಲ. ಸಮಾಧಿಯಲ್ಲಿ ಇರುವಂತ ದೇವರನ್ನು ಆರಾಧಿಸ್ತಾ ಇಲ್ಲ. ನೀನು ಮರಣ ಹೊಂದಿದ ಯೇಸುವನ್ನು ಆರಾಧಿಸ್ತಾ ಇಲ್ಲ. ನೀನು ರೋಗಗಳು ಎಲ್ಲವುಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದೆ, ಸಾಮರ್ಥ್ಯ ಇಲ್ಲದೆ, ಯಾವ
ಇಲ್ಲ, ಜೀವಂತವಾಗಿ ಎದ್ದಾತನನ್ನು ನೀನು ಆರಾಧಿಸ್ತಾ ಇದ್ದೀವಿ. ಮರಣವನ್ನೇ ಗೆದ್ದು ಎದ್ದಾತನು, ಮರಣದ ಸಂಗತಿಗಳನ್ನ ಗೆದ್ದು ಎದ್ದಾತನು, ಎಲ್ಲ ಕಾರ್ಯಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ಸವಾಲಿಗೆ ಸವಾಲಾಗಿ, ಮರಣಕ್ಕೆ ಸವಾಲಾಗಿ, ಸೈತಾನನಿಗೆ ಸವಾಲಾಗಿ ನಾವೇ ಸೃಷ್ಟಿಕರ್ತಂತ ಎದ್ದಾತನನ್ನ ನೀನು ನಾನು ಆರಾಧಿಸ್ತಾ ಇದ್ದೇವೆ. ಹಾಗಾದ್ರೆ why still? ಯಾಕೆ ಇಂದು ನೀನು ಆ ಹಾಸಿಗೆಯಲ್ಲಿ ಮಲಗಿದ್ದೀವಿ, ಚಿಂತೆ ಎಂಬ ಹಾಸಿಗೆಯಲ್ಲಿ ಮಲಗಿದ್ದೀವಿ, ಇನ್ನು ಸ್ಟ್ರೆಸ್, ಇನ್ನು ಆತಂಕ, ಇನ್ನು ಟೆನ್ಷನ್ಸ್ಗಳ ಹಾಸಿಗೆಯಲ್ಲಿ ಮಲಗಿದ್ದೀವಿ, ಇನ್ನು ಅಯ್ಯೋ ದೇವರೇ ಯಾವಾಗ ಯಾವಾಗ ಯಾಕೆ ಇನ್ನು ಆ ಹಾಸಿಗೆ ಮೇಲೆ ಎದ್ದೋರು ಸ್ತುತಿಸೋದನ್ನ ಎದ್ದೋರು ಸ್ತುತಿ ಮಾಡೋದನ್ನ ಸ್ತುತಿ ಮಾಡಲಿಕ್ಕೆ ಆರಂಭ ಮಾಡಿ, ಸ್ತುತಿಸುವುದಕ್ಕೆ ಆತನ ನಾಮವನ್ನು ಘನಪಡಿಸಲಿಕ್ಕೆ ಆರಂಭ ಮಾಡಿ. ಅಪೊಸ್ತಲನಾದ ಪೌಲನು ಸೀಲನು ಯಾವ ರೀತಿ ಸೆರೆಮನೆಯಲ್ಲಿರುವವರಾಗಿ ದೇವರನ್ನ ಪ್ರಾರ್ಥಿಸುತ್ತಾ ಸ್ತುತಿ ಪದಗಳನ್ನು ಹಾಡಿದ್ರು, ಅಕಸ್ಮಾತ್ತಾಗಿ ಭೂಕಂಪ ಉಂಟಾಯಿತಂತೆ. ಅಕಸ್ಮಾತ್ತಾಗಿ ಭೂಕಂಪ. ನೀನು ಸ್ತುತಿ ಪದಗಳನ್ನು ಹಾಡು, ಸಾಕು ನೀನು ತಿಳ್ಕೊಂಡಿದ್ದಂಥದ್ದು, ಸಾಕು ಚಿಂತೆ, ದುಃಖ, ವೇದನೆ, ಅದು ಏನು ಎಲ್ಲವುಗಳ ಹಾಸಿಗೆ ಮೇಲೆ ಬಿಟ್ಕೊಂಡಿದ್ದು ಸಾಕು. ನೀನು ಎದ್ದೋಗ ಎಷ್ಟೊಬ್ಬ ಹೇಳ್ತಾ ಇದ್ದಾರೆ, ಹಾಸಿಗೆ ಎತ್ಕೊಂಡು ನೋಡಿ. ಯಾಕಂದ್ರೆ ನಾವು ನಿನ್ನ ಸೃಷ್ಟಿಕರ್ತ, ನಾನು ನಿನ್ನ ಬಳಿ ಬಂದಿದ್ದೀನಿ, ನಾವು ನಿನ್ನ ಗುಣಪಡಿಸ್ತೀನಿ, ನಾವು ನಿನ್ನ ದುಃಖಕರವಾದ ನಡೆಸ್ತೀನಿ. ಸ್ತುತಿ ಮಾಡ್ತೀಯ. ಪೌಲ ಸೀಲರು ಸ್ತುತಿ ಮಾಡೋದಕ್ಕೆ ಯಾವಾಗ ಆರಂಭ ಮಾಡಿದ್ರು, ಸ್ತುತಿಸೋದಕ್ಕೆ ಯಾವಾಗ, ಸ್ತೋತ್ರಗಳು ಸಲ್ಲಿಸೋದಕ್ಕೆ ಯಾವಾಗ, ಆರಾಧನೆ ಸಲ್ಲಿಸೋದಕ್ಕೆ ಯಾವಾಗ ಆರಂಭ ಮಾಡಿದ್ರು, ಭೂಕಂಪ ಉಂಟಾಯಿತು. ಸಡನ್ ಆಗಿ ಒಂದು ಭೂಕಂಪ, ಅಕಸ್ಮಾತ್ ಆಗಿ ಒಂದು ಭೂಕಂಪ. ನೀನ್ ಜೀವಿತದಲ್ಲಿ ಸ್ತುತಿ ಮಾಡೋದಕ್ಕೆ ಆರಂಭ ಮಾಡಿ ಸಾವಿರ ಅಕಸ್ಮಾತ್ತಾಗಿ ಒಂದು ದೊಡ್ಡ ಅದ್ಭುತವನ್ನು ಕಾಣುವಿ, ದೊಡ್ಡ ಅದ್ಭುತ ಜೀವಿತದಲ್ಲಿ ಕಾಣುವಿ. ಆರಂಭ ಮಾಡಿ ಸ್ತುತಿ ಮಾಡೋದಕ್ಕೆ, ಸ್ತುತಿಸುವುದಕ್ಕೆ ಆರಂಭಿಸು. ಅಕಸ್ಮಾತ್ತಾಗಿ ಭೂಕಂಪ ಆಯಿತಂತೆ. ಅಕಸ್ಮಾತ್ತಾಗಿ ಇಮ್ಮಿಡಿಯೇಟ್ ಆಗಿ ತಕ್ಷಣವೇ ಅದ್ಭುತ ನಿನ್ನ ಜೀವಿತದಲ್ಲಿ ನಡೆಯುವ. ಎನಿ ಮೂಮೆಂಟ್, ಎನಿ hour, any day, God can do miracles in your life. Any time. ಯೇಸು, ನಾನು ಆರಾಧಿಸ್ತಾ ಇರುವಂತ ಯೇಸು ಯಾವುದೇ ಸಂದರ್ಭದಲ್ಲಾಗಲಿ, ಯಾವುದೇ ನಿಮಿಷದಲ್ಲೂ ನಿನ್ನ ಬದುಕಿನಲ್ಲಿ ಕುಟುಂಬದ ಅದ್ಭುತ ಮಾಡಬಹುದು. ನಿನ್ನ ಬದುಕಿನಲ್ಲಿ ಅದ್ಭುತ ಆರಂಭ ಮಾಡ್ತಾರೆ. ಇಟ್ಸ್ ಇಮ್ಮಿಡಿಯೇಟ್ ಮಿರಾಕಲ್ಸ್. ತಕ್ಷಣವೇ ನಿನ್ನ ಜೀವಿತದಲ್ಲಿ ಆಗಲಿದೆ ಸಹೋದರ. ಅಕಸ್ಮಾತ್ತಾಗಿ ಭೂಕಂಪ ಆಯ್ತಂತೆ. ಇಷ್ಟು ದಿನಗಳು ಸ್ಕ್ವೀಸ್ ಆಗ್ತಾ ಇಲ್ಲ. ಸ್ಕ್ವೀಸ್ ಸಾಮಾನ್ಯವಾಗಿ ಒಂದು ಕಬ್ಬಿನ ಹಾಲು ಕುಡಿಬೇಕಾದ್ರೆ ಅದನ್ನ ಆ ಕಬ್ಬನ್ನ ಏನ್ ಮಾಡ್ತಾರೆ, ಆ ಮಿಷಿನ್ ಅಲ್ಲಿ ಹಾಕಿ ತೆಗೆದು ಅದನ್ನ ಜೊಟ್ಟು ಮಾಡಿ ಬಹಳ ಸ್ಕ್ವೀಸ್ ಮಾಡಿ, ಆಗ ಉತ್ತಮವಾದಂತ ಆ ಕಬ್ಬಿನ ಹಾಲು ಹೊರಬರ್ತದೆ. ನೀನು ಕೂಡ ಬಹಳ ಸ್ಕ್ವೀಸ್ ಆಗ್ತಾ ಇದ್ದ, ಕಷ್ಟಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು, ದುಃಖಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು, ವೇದನೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಸ್ಕ್ವೀಸ್ ಆಗ್ತಾ ಇದ್ದ. ದುರಾತ್ಮರೇ, ಭಯ ಪಡಬೇಡ. ನಿನ್ನ ಅದ್ಭುತದ ಸಮಯ ಆರಂಭ. ಇಮ್ಮಿಡಿಯೇಟ್ ತಕ್ಷಣವೇ ಆತ ಅಪೊಸ್ತಲನ ಆ ಸೆರೆಮನೆಯ ಸಮಯದಲ್ಲಿ, ಸೆರೆಮನೆಯಲ್ಲಿರುವಾಗ, ಸ್ತುತಿ ಪದಗಳನ್ನು ಹಾಡುವಾಗ ಇಮ್ಮಿಡಿಯೇಟ್ ಆಗಿ ಅದ್ಭುತ ಆಯಿತು. ತಕ್ಷಣವೇ ನಿನ್ನ ಲೈಫಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಹೋಗುತ್ತೆ. ದುಃಖದೊಂದಿಗೆ ಬಂದ, ವೇದನೆಯೊಂದಿಗೆ ಬಂದ, ಕಣ್ಣೀರೊಂದಿಗೆ ಬಂದ, ಅಯ್ಯೋ ದೇವರೇ ಯಾವಾಗ, ಅಯ್ಯೋ ನನ್ನ ಪರಿಸ್ಥಿತಿ ಯಾವಾಗ ಅನ್ಕೊಂಡು ಬಂದ. ಗೋ ಬ್ಯಾಕ್ ವಿತ್ ಪೀಸ್. ಸಮಾಧಾನದೊಂದಿಗೆ ನಿನ್ನ ಮನೆಗೆ ಹೋಗು. ಇಮ್ಮಿಡಿಯೇಟ್ ಆಗಿ ಕರ್ತನು ನಿನ್ನ ಒಳಗಡೆ, ನಿನ್ನ ಬದುಕಿನಲ್ಲಿ ಒಂದು ಅದ್ಭುತ ಮಾಡ್ತಾನೆ. ಆ ಅದ್ಭುತವನ್ನು ಯಾರು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಆ ಅದ್ಭುತವನ್ನ ರೋಗ ಸ್ಟಾಪ್ ಮಾಡಕ್ಕಾಗಿಲ್ಲ. ಆ ಭೂಕಂಪವನ್ನ ಯಾವುದೇ ಅಧಿಕಾರಿಗಳು ಸ್ಟಾಪ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾರ ಕೈನಲ್ಲೂ ಆಗಲಿಲ್ಲ. ತಕ್ಷಣವೇ ಅಕಸ್ಮಾತ್ತಾಗಿ ಭೂಕಂಪ ಆಯಿತು. ನಿನ್ನ ಅದ್ಭುತವನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ನಿನ್ನ ಇನ್ಕ್ರಿಮೆಂಟ್ ಅನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ನಿನ್ನ ಅಭಿವೃದ್ಧಿಯನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಈಗ ನರಕಕ್ಕೂ ಶಕ್ತಿ ಇಲ್ಲ, ಸೈತಾನನಿಗೂ ಶಕ್ತಿ ಇಲ್ಲ. ನಿನ್ನ ಅದ್ಭುತ, ನಿನ್ನ ಶ್ರೇಷ್ಠ ಸಂಗತಿಗಳು, ನಿನ್ನ ಜೀವನದ ದೇವರು ಮಾಡುವಂತ ಅದ್ಭುತಗಳು, ಅತಿಶಯಗಳನ್ನ ಯಾವ ಮನುಷ್ಯ ಸ್ಟಾಪ್ ಮಾಡಕ್ಕಾಗಲ್ಲ, ಯಾವ ವ್ಯಕ್ತಿಗಳು ಸ್ಟಾಪ್ ಮಾಡಕ್ಕಾಗಲ್ಲ. ಇವನ್ ಸೈತಾನ ಕೈಯಲ್ಲೂ ಸಾಧ್ಯ ಇಲ್ಲ. ಗೋ ಬ್ಯಾಕ್ ವಿತ್ ಪೀಸ್. ನೀನು ಮನೆಗೆ ಸಮಾಧಾನದಿಂದ ಹೋಗು, ಸಂತೋಷದಿಂದ ಹೋಗು, ಸ್ತುತಿ ಪದಗಳೊಂದಿಗೆ ಹೋಗು, ಆರಾಧನೆಯೊಂದಿಗೆ ಹೋಗು, ಕರ್ತನನ್ನು ಸ್ತೋತ್ರಿಸುತ್ತಾ ಹೋಗು. ಕರ್ತ ನಿನ್ನ ಜೀವಿತದ ಅದ್ಭುತವಾದ. ಹಲ್ಲೆಲೂಯಾ. 38 ವರ್ಷಗಳಿಂದ ಬಿಟ್ಟುಕೊಂಡಿದ್ದ, 38 ವರ್ಷಗಳಿಂದ ಎದುರು ನೋಡ್ತಾ ಇದ್ದಂತ ವ್ಯಕ್ತಿ, 38 ವರ್ಷಗಳಿಂದ ಕಣ್ಣೀರಿನಲ್ಲಿದ್ದ ವ್ಯಕ್ತಿ ಯೇಸುವನ್ನು ನೋಡಿ ಅವನಿಗೆ ಅದ್ಭುತವಾದ ದೇವರನ್ನ ಹುಡುಕಿ ಮಾಡಿದ್ದಾನೆ.
ನಿನ್ನ ರಕ್ಷಣೆಗಾಗಿ ಹುಡುಕಿ ಬಂದ. ಒಂದು ಸಮಯದಲ್ಲಿ ಯೇಸುವನ್ನು ಕಂಡುಕೊಳ್ಳುವುದಕ್ಕಾಗಿ ಹುಡುಕಿ ಬಂದ. ಇದರಿಗೆ ಯೇಸು ಹುಡುಕಿ ಬರ್ತಾನೆ. ಹಲ್ಲೆಲೂಯಾ. ಆತನ ಬಿಟ್ಟು ಬಿಡುವ ದೇವರಲ್ಲ. ನಿನ್ನ ಹುಡುಕಿ ಬಂದು ನಿನ್ನ ಸಮಸ್ಯೆಗೆ ತಕ್ಕ ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಯಪಡಬೇಡ. ಅಕಸ್ಮಾತ್ತಾಗಿ ಭೂಕಂಪ, ಅಕಸ್ಮಾತ್ತಾಗಿ ನಿನಗೆ ಅರಿವಿಲ್ಲದೆ ಇರುವ ಸಂದರ್ಭದಲ್ಲಿ, ನೀನು ಯೋಚಿಸದೇ ಇರುವಂತಹ ಸಂದರ್ಭದಲ್ಲಿ, ನೀನು ಅದರ ಬಗ್ಗೆ ಯೋಚಿಸದೇ ಇರುವಾಗ ತಕ್ಷಣವಾಗಿ ನಿನ್ನ ಬದುಕಿನಲ್ಲಿ ಅತಿಶಯವನ್ನು ನಡೆಸ್ತಾರೆ. ಅತಿಶಯವಾದ ಕಾರ್ಯ ನಿನ್ನ ಜೀವಿತದಲ್ಲಿ ನಡೆಯುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹೋದರಿ ಸಹೋದರ, ಹರ್ಷದೊಂದಿಗೆ ಹೋಗು, ಹೃದಯಾನಂದದೊಂದಿಗೆ ಹೋಗು. ನನ್ನ ದೇವರು ನನ್ನ ಜೀವನದಲ್ಲಿ ಉನ್ನತವಾದ ಕಾರ್ಯ ಮಾಡ್ತಾನೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಹಲೋ ಹಲೋ. ಯೇಸು ತಕ್ಷಣದಲ್ಲಿ ಆಕಸ್ಮಿಕವಾಗಿ ನಿನ್ನ ಬದುಕಲ್ಲಿ ದೊಡ್ಡ ಅದ್ಭುತ ಮಾಡಲಿಕ್ಕಿದ್ದಾನೆ, ದೊಡ್ಡ ಸಂಗತಿಗಳು ಮಾಡಲಿಕ್ಕಿದ್ದಾನೆ, ದೊಡ್ಡ ಅಭಿಷೇಕ ಮಾಡಲಿಕ್ಕಿದ್ದಾನೆ. ಆತನನ್ನು ಸ್ತುತಿಸು. ಒಂದು ಬಾಂಬ್ ಬ್ಲಾಸ್ಟ್ ಆಗುವಾಗ ಸಾಮಾನ್ಯವಾಗಿ ಒಂದು ಬಂಡೆಗೆ ಏನಿರ್ತಾರೆ, ಬಾಂಬ್ ಅನ್ನ ಇರ್ತಾರೆ. ಆ ಬಾಂಬ್ ಬ್ಲಾಸ್ಟ್ ಆದಾಗ ಶುರು ಆಗೋಗುತ್ತೆ. ನಿನ್ನ ಸಮಸ್ಯೆಗಳು, ನಿನ್ನ ತೊಂದರೆಗಳು, ನಿನ್ನ ವೇದನೆಗಳು, ನಿನ್ನ ಜೀವಿತ ದೇವರು ಆರಂಭಿಸಿದರೆ, ದೇವರು ನಿನ್ನ ಜೀವನದಲ್ಲಿ ಉನ್ನತ ಕಾರ್ಯಗಳನ್ನು ಮಾಡಲಿಕ್ಕೆ ಆರಂಭಿಸಿದರೆ, ಎಲ್ಲವುಗಳನ್ನ ಪುಡಿಪುಡಿಗೈದು ನಿನ್ನ ಮುಂದೆ ಸಮವಾದ ಕಾರ್ಯ ಏರ್ಪಡಿಸ್ತಾನೆ, ಸಮವಾದ ಕಾರ್ಯ ಏರ್ಪಡಿಸ್ತಾನೆ. ದಾವೀದನು ಬರೀತಾನೆ, ನೀನು ನನ್ನ ಸಮಭೂಮಿಯಲ್ಲಿ ನಿಲ್ಲಿಸಿ. You will get a great miracle. Great miracle. ದೇವರು ನಿನ್ನ ಜೀವನದಲ್ಲಿ ಆರೋಗ್ಯದ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ನಿನ್ನ ಫೈನಾನ್ಷಿಯಲ್ ವಿಷಯದಲ್ಲಿ, ನಿನ್ನ ವ್ಯಾಪಾರದ ವಿಷಯದಲ್ಲಿ, ನಿನ್ನ ಕೆಲಸದ ವಿಷಯದಲ್ಲಿ ದೇವರು ಒಂದು ನಿಯಮವನ್ನು ಏರ್ಪಡಿಸ್ತಾನೆ, ಒಂದು ಅದ್ಭುತವನ್ನು ಏರ್ಪಡಿಸ್ತಾನೆ. ಅದ್ಭುತ ಯಾರ ಕೈಯಲ್ಲೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಎಷ್ಟು ದಿನ ಯಾವ ವ್ಯಕ್ತಿಗಳು ಸ್ಟಾಪ್ ಮಾಡ್ತಾ ಇದ್ರು? ಯಾವ ಜನ, ಯಾವ ವ್ಯಕ್ತಿಗಳು? From today onwards, my God, He will do great things. ನನ್ನ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಆ ಸೃಷ್ಟಿಕರ್ತನಿಗೆ ಕೈ ಚಾಪಾಳೆ ತಟ್ಟಿ ಸ್ತೋತ್ರ. 38 ವರ್ಷಗಳಿಂದ ಬಿಟ್ಟುಕೊಂಡಿದ್ದಂತ ಆ ವ್ಯಕ್ತಿಯನ್ನ ಹುಡುಕಿ ಓದಿದ ಕರುಣಾಮಯಿ, ದಯಾಮಯಿ ನಿನ್ನನ್ನು ಇವತ್ತು ಹುಡುಕಿ ಬರ್ತಾನ. ನಿನ್ನನ್ನ ಹುಡುಕಿ ಬಂದು ನೀನು ಬದುಕಲಾಗ್ತದ. ಆಮೇಲೆ ಆ ಹುಡುಕಿ ಬರುವ ಆತನಿಗೆ ನಾವೆಲ್ಲರೂ ಸ್ತೋತ್ರಗಳನ್ನು ಸಲ್ಲಿಸೋಣ.